ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಕೆ.ಸಿ. ದಾದ. ಇವತ್ತು ನಾವು ಮೊದಲನೇ ಚಾಪ್ಟರ್ ನ 10ನೇ ಟಾಪಿಕ್ ಇಲೆಕ್ಟ್ರಿಕ್ ಡೈಪೋಲ್ ಬಗ್ಗೆ ನೋಡ್ತಾ ಇದ್ದೇವೆ. ಏನಿದೆ ಇಲೆಕ್ಟ್ರಿಕ್ ಡೈಪೋಲ್? ಡೈಪೋಲ್ ಹೆಸರು ಹೇಳುತ್ತೆ ಡೈಪೋಲ್. ಡೈ ಅಂತಂದ್ರೆ ಎರಡು ಅಂತ ಅರ್ಥ, ಪೋಲ್ ಅಂತಂದ್ರೆ ತುದಿ ಅಂತ ಅರ್ಥ. ಎರಡು ತುದಿ ಇರೋದು ಏನು ನೋಡ್ತಾ ಹೋಗೋಣ. ಡೈಪೋಲ್ ಇನ್ ಡೆಫಿನೇಷನ್ ಇಲ್ಲಿ ಬರ್ದಿಟ್ಟಿದ್ದೇನೆ. ಡೈಪೋಲ್ ಈಸ್ a system of equal and opposite charges separated by a distance. ಏನಿರ್ಬೇಕು? ಒಟ್ಟಲ್ಲಿ ಎರಡು ಕಂಡೀಷನ್ ಇರಬೇಕು. ಮೊದಲನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ, ನಾವೇನ್ ಚಾರ್ಜ್ ತಗೋತೀವೋ ಅದು ಈಕ್ವಲ್ ಅಂಡ್ ಅಪೋಸಿಟ್ ಆಗಿರ್ಬೇಕು. ಎರಡನೇದು ಇಟ್ ಶುಡ್ ಬಿ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್. ಎರಡು ಕಂಡೀಷನ್ ಇದ್ರೆ ಅದು ಡೈಪೋಲ್ ಅಂತ ಕರೆಸ್ಕೊಳ್ಳುತ್ತೆ. ಈಗ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಅಂತಂದ್ರೆ ಏನು? ಈಗ ಡೈಪೋಲ್ ನಲ್ಲಿ ಎರಡು ಚಾರ್ಜಸ್ ಇದೆ, ಹೌದಾ? ಡೈಪೋಲ್, ಡೈ ಅಂತಂದ್ರೆ ಎರಡು, ಸೊ ಎರಡು ತುದಿ ಇರುತ್ತೆ, ಎರಡು ಚಾರ್ಜಸ್ ಇರುತ್ತೆ. ಆ ಎರಡು ಚಾರ್ಜಸ್ ಯಾವ ರೀತಿ ಇರಬೇಕು? ಈಕ್ವಲ್ ಅಂಡ್ ಅಪೋಸಿಟ್ ಆಗಿರ್ಬೇಕು. ಒಂದು ಚಾರ್ಜ್ 2 ಕೂಲಮ್ ಇದ್ರೆ ಇನ್ನೊಂದು ಚಾರ್ಜ್ -2 ಕೂಲಮ್ ಇರಬೇಕು. ಒಂದು ಚಾರ್ಜ್ ಪ್ಲಸ್ ಕ್ಯೂ ಇದ್ರೆ ಇನ್ನೊಂದು ಚಾರ್ಜ್ -q ಇರಬೇಕು. ಒಂದು ಚಾರ್ಜ್ 5 ಕೂಲಮ್ ಇದ್ರೆ ಇನ್ನೊಂದು ಚಾರ್ಜ್ -5 ಕೂಲಮ್ ಇರಬೇಕು. ಈ ರೀತಿ ಚಾರ್ಜ್ ಇರಬೇಕು. ಈಗ 5 ಕೂಲಮ್ ಚಾರ್ಜ್ ಇದೆ, -5 ಕೂಲಮ್ ಚಾರ್ಜ್ ಇದೆ, ಆದ್ರೆ ಅವು ಎರಡು ಅಂಟ್ಕೊಂಡಿದಾವೆ, ಟಚ್ ಆಗಿದಾವೆ ಅಂತ ಇಟ್ಕೊಳ್ಳಿ. ಈಸ್ ಇಟ್ ಎ ಡೈಪೋಲ್? ಅಲ್ಲ. ಯಾಕಲ್ಲ ಅಂತಂದ್ರೆ ಇಟ್ ಶುಡ್ ಬಿ ಸಪರೇಟೆಡ್ ಬೈ ಅ ಡಿಸ್ಟೆನ್ಸ್. ಎರಡು ಚಾರ್ಜ್ ಗಳು ಏನಾಗಿರ್ಬೇಕು? ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಇಂದ ಸಪರೇಟ್ ಆಗಿರ್ಬೇಕು ಅಂತ, ಆಯ್ತಾ? ಈಗ ಈ ರೀತಿ ಸಿಸ್ಟಮ್, ಎರಡು ಚಾರ್ಜ್ ಇದೆ, ಈಕ್ವಲ್ ಚಾರ್ಜಸ್ ಇದೆ ಮತ್ತೆ ಅಪೋಸಿಟ್ ಚಾರ್ಜಸ್ ಇದೆ. ಇದು ಪ್ಲಸ್ ಕ್ಯೂ ಇದ್ರೆ ಇನ್ನೊಂದು -q ಇರುತ್ತೆ. ಈ ರೀತಿ ಇರೋ ಸಿಸ್ಟಮ್ ಅನ್ನ ನಾವು ಡೈಪೋಲ್ ಅಂತ ಕರಿತೀವಿ. ಅವೆರಡು ಒಂದ್ ಸ್ವಲ್ಪ ಸಪರೇಷನ್ ಅಲ್ಲಿ ಇರ್ಬೇಕು, ಅಂದ್ರೆ ಅವುಗಳ ನಡುವೆ ಒಂದ್ ಸ್ವಲ್ಪ ಆದ್ರೂ ಡಿಸ್ಟೆನ್ಸ್ ಇರಬೇಕು ಅಂತ. ಈಗ ಈ ಚಾರ್ಜ್ ಅನ್ನ ಪ್ಲಸ್ ಕ್ಯೂ ಅಂತ ಕರೆದೆ, ಈ ಚಾರ್ಜ್ ಅನ್ನ -q ಅಂತ ಕರೆದೆ. ಇವುಗಳ ನಡುವೆ ಇರೋ ಡಿಸ್ಟೆನ್ಸ್ ಅನ್ನ ನಾನು 2a ಅಂತ ಕರ್ಕೋತೀನಿ. ಯಾಕೆ ಕರೆದೆ? ಸುಮ್ನೆ ನನ್ಗೊಂದು ಹೆಸರು ಕೊಡ್ಬೇಕಿತ್ತು, ಈಗ 2a ಅಂತ ಕರೆದೆ. ಇವೆರಡರ ನಡುವಿನ ಡಿಸ್ಟೆನ್ಸ್ ಅನ್ನ ನಾನು x ಅಂತ ಕರಿಬಹುದಿತ್ತು. ಈ ದೂರ ಅದು ಇಲ್ಲಿ ಇಷ್ಟು ದೂರ, ಈ ದೂರವನ್ನ ನಾನು x ಅಂತ ಕರಿಬಹುದಿತ್ತು, y ಅಂತ ಕರಿಬಹುದಿತ್ತು, a ಅಂತ ಕರಿಬಹುದಿತ್ತು. ಬಟ್ ನಾನು 2a ಅಂತ ಕರ್ಕೋತೀನಿ. 2a ಅಂತ ಯಾಕೆ ಕರ್ಕೊಂಡೆ ಅಂತಂದ್ರೆ ಮುಂದೆ ಲೆಕ್ಕ ಮಾಡೋಕೆ, ಡಿರೈವೇಶನ್ ಮಾಡೋಕೆ ಎಲ್ಲ ಈಸಿ ಆಗ್ಲಿ ಅಂತ ಪುಸ್ತಕದಲ್ಲೆಲ್ಲ ಅದೇ ರೀತಿ ಕೊಟ್ಟಿದ್ದಾರೆ. ಇವುಗಳ ನಡುವಿನ ಡಿಸ್ಟೆನ್ಸ್ ಅನ್ನ 2a ಅಂತ ಕೊಟ್ಟಿದ್ದಾರೆ. 2a ಅಂದ್ರೇನು? ಈ ಡೈಪೋಲ್ ನಲ್ಲಿ ಎರಡು ಚಾರ್ಜ್ ಇರುತ್ತೆ ತಾನೆ, ಆ ಎರಡು ಚಾರ್ಜ್ ಗಳ ನಡುವಿನ ಡಿಸ್ಟೆನ್ಸ್ ಅಷ್ಟೇ. 2a ಅಂದ್ರೆ ಬರೇ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಏನಿದೆಯೋ ಇದನ್ನೇ ನಾವು 2a ಅಂತ ಕರ್ಕೋತಾ ಇದೀವಿ ಅಷ್ಟೇ. ಈಗ ಡೈಪೋಲ್ ಅಂದ್ರೆ ಏನು, ಹೇಗಿರುತ್ತೆ, ಅದಕ್ಕೆ ಇರ್ಬೇಕಾದ ಕಂಡೀಷನ್ಸ್ ಏನು ಎಲ್ಲ ತಿಳ್ಕೊಂಡ್ರಿ. ಆದ್ರೆ ಡೈಪೋಲ್ ಎಷ್ಟು ಸ್ಟ್ರಾಂಗ್ ಇದೆ, ಯಾವ ಡೈಪೋಲ್ ಸ್ಟ್ರಾಂಗ್ ಇದೆ, ಯಾವ ಡೈಪೋಲ್ ವೀಕ್ ಇದೆ ಅನ್ನೋ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಯಾವ ಡೈಪೋಲ್ ಸ್ಟ್ರಾಂಗು ಯಾವ್ದು ವೀಕು ಅಂತ ಹೇಳೋದಕ್ಕೆ, ಅಥವಾ ಡೈಪೋಲ್ ನ ಸ್ಟ್ರೆಂತ್ ಅನ್ನ ಹೇಳೋದಕ್ಕೆ ದೇರ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ. ಇಟ್ಸ್ ಕಾಲ್ಡ್ ಡೈಪೋಲ್ ಮೊಮೆಂಟ್. ಡೈಪೋಲ್ ಮೊಮೆಂಟ್. ಡೈಪೋಲ್ ಮೊಮೆಂಟ್ ಅಂತಂದ್ರೆ ಡೈಪೋಲ್ ನ ಸ್ಟ್ರೆಂತ್ ಅನ್ನ ಹೇಳುವಂತ ಫಿಸಿಕಲ್ ಕ್ವಾಂಟಿಟಿ, ಆಯ್ತಾ? ಡೈಪೋಲ್ ಮೊಮೆಂಟ್ ಜಾಸ್ತಿ ಇದ್ರೆ ನಮ್ ಡೈಪೋಲ್ ನ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ ಅರ್ಥ. ಡೈಪೋಲ್ ಮೊಮೆಂಟ್ ಕಮ್ಮಿ ಇದ್ರೆ ನಮ್ ಡೈಪೋಲ್ ನ ಸ್ಟ್ರೆಂತ್ ಕಡಿಮೆ ಇದೆ ಅಂತ ಅರ್ಥ, ನಮ್ ಡೈಪೋಲ್ ವೀಕ್ ಅಂತ ಅರ್ಥ, ಆಯ್ತಾ? ಸೊ ಈ ಡೈಪೋಲ್ ಮೊಮೆಂಟ್ ಅನ್ನು ಹೇಗೆ ಹೇಳ್ತಾರೆ? ಈಗ ಈ ಎರಡು ಚಾರ್ಜ್ ಇದೆ ತಾನೆ, ಈ ಡೈಪೋಲ್ ಮೊಮೆಂಟ್ ಒಂದು ಸಿಂಪಲ್ ಫಾರ್ಮುಲಾ ಏನಪ್ಪಾ ಅಂತಂದ್ರೆ, ಯಾವ್ದಾದ್ರು ಒಂದು ಚಾರ್ಜ್ ನ ಮ್ಯಾಗ್ನಿಟ್ಯೂಡ್, ಓಕೆ, ಚಾರ್ಜ್ ನ ಮ್ಯಾಗ್ನಿಟ್ಯೂಡ್ ಇಂಟು ಅವುಗಳ ನಡುವೆ ಇರೋ ಡಿಸ್ಟೆನ್ಸ್. ಚಾರ್ಜ್ ನ ಮ್ಯಾಗ್ನಿಟ್ಯೂಡ್, ಈಗ ಈ ಡೈಪೋಲ್ ಮೊಮೆಂಟ್ ಬರಿಬೇಕು ಅಂತಂದ್ರೆ ನಾವು ಹೇಗೆ ಬರಿಬಹುದು? ಈ ಡೈಪೋಲ್ ನಲ್ಲಿ ಒಂದು ಚಾರ್ಜ್ ನ ಮ್ಯಾಗ್ನಿಟ್ಯೂಡ್ ತಗೋಬೇಕು. ಈ ಚಾರ್ಜ್ ಅಥವಾ ಈ ಚಾರ್ಜ್, ಯಾವ್ದಾದ್ರು ಒಂದು ಚಾರ್ಜ್ ನ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ? q ಇದೆ. ಚಾರ್ಜ್ ನ ಮ್ಯಾಗ್ನಿಟ್ಯೂಡ್ ಇಂಟು ಡಿಸ್ಟೆನ್ಸ್ ಎಷ್ಟಿದೆ ಅಪ್ಪ? ಇಲ್ಲಿ 2a ಇದೆ, ಹೌದಾ? ಸೊ ಇದು ಡೈಪೋಲ್ ಮೊಮೆಂಟ್ ಗಿರೋ ಫಾರ್ಮುಲಾ. ಈ ಡೈಪೋಲ್ ಮೊಮೆಂಟ್ ಉಂಟಲ್ಲ, ಇದು ಒಂದು ವೆಕ್ಟರ್ ಕ್ವಾಂಟಿಟಿ ಅಂತಂದ್ರೆ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಜೊತೆಗೆ ಡೈರೆಕ್ಷನ್ ಕೂಡ ಇರುತ್ತೆ, ಹೌದಾ? ಸೊ ಡೈಪೋಲ್ ಮೊಮೆಂಟ್ ಅನ್ನ ನಾವು p ಅನ್ನೋ ಅಕ್ಷರದಿಂದ ಡಿನೋಟ್ ಮಾಡ್ತೀವಿ. ಡೈಪೋಲ್ ಮೊಮೆಂಟ್ ಅನ್ನ p ಅನ್ನೋ ಅಕ್ಷರದಿಂದ ಡಿನೋಟ್ ಮಾಡ್ತೀವಿ. ಸೊ ಇಲ್ಲಿ ಡೈಪೋಲ್ ಮೊಮೆಂಟ್ ಒಂದು ವೆಕ್ಟರ್ ಕ್ವಾಂಟಿಟಿ ಅಂತಂದ್ರೆ ಈ ಕಡೆಗೆ ಜಸ್ಟ್ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇದೆ. ನಾವು ಚಾರ್ಜ್ಗೆ ವೆಕ್ಟರ್ ಕ್ವಾಂಟಿಟಿ ಅಂತ ಕರೆಯಲ್ಲ. ಸೊ ಇಲ್ಲಿ ವೆಕ್ಟರ್ ಡೈರೆಕ್ಷನ್ ಕೊಟ್ಕೊಳಕ್ಕಾಗಲ್ಲ. ಇವುಗಳ ನಡುವೆ ಇರೋ ಡಿಸ್ಟೆನ್ಸ್ ಈಸ್ ಇಟ್ ಎ ವೆಕ್ಟರ್? ಅಲ್ಲ. ಸೊ ಇದಕ್ಕೊಂದು ಡೈರೆಕ್ಷನ್ ಕೊಡ್ಬೇಕಲ್ಲ, ನಾವೇನ್ ಮಾಡ್ತೀವಿ? ಯೂನಿಟ್ ವೆಕ್ಟರ್ ನ ಕೊಟ್ಕೋತೀವಿ. ಸೊ ಪಿ ಕ್ಯಾಪ್ ಅನ್ನು ಯೂನಿಟ್ ವೆಕ್ಟರ್ ಏನ್ ಹೇಳುತ್ತೆ? ಈ ಡೈಪೋಲ್ ಮೊಮೆಂಟ್ ನ ಡೈರೆಕ್ಷನ್ ಅನ್ನ ಹೇಳುತ್ತೆ, ಓಕೆನಾ? ಈಗ ಇದು ಡೈಪೋಲ್ ಅಂತಂದ್ರೆ ಅದ್ರ ಡೈಪೋಲ್ ಮೊಮೆಂಟ್ ನ ಡೈರೆಕ್ಷನ್ ಯಾವ ರೀತಿ ಇರುತ್ತೆ? ಈಗೆಲ್ಲ ನಾವಿವತ್ತು ಫಸ್ಟ್ ಬೇಸಿಕ್ ಅಂಶಗಳನ್ನ ತಿಳ್ಕೊಳ್ಳೋಣ, ಆಮೇಲೆ ಲೆಕ್ಕ ಸಾಲ್ವ್ ಮಾಡ್ತಾ ಹೋಗೋಣ. ಅದ್ರ ಬಗ್ಗೆ ಕ್ವಶನ್ ಸಾಲ್ವ್ ಮಾಡಿದ ತಕ್ಷಣ ನಮ್ಗೆ ಡೈಪೋಲ್ ಬಗ್ಗೆ ಎಲ್ಲ ಕ್ಲಾರಿಟಿ ಬರುತ್ತೆ. ಈಗ ಜಸ್ಟ್ ನಾವ್ ಇದನ್ನ ನೋಡ್ತಾ ಇದೀವಿ ಅಷ್ಟೇ, ಆಯ್ತಾ? ಸೊ ಈಗ ಇದರ ಡೈರೆಕ್ಷನ್ ಯಾವ ರೀತಿ ಇರುತ್ತೆ?
ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಡೈರೆಕ್ಷನ್ ಹೆಂಗಿರ್ತಾ ಇತ್ತು? ಪಾಸಿಟಿವ್ ಚಾರ್ಜ್ ನಿಂದ ನೆಗೆಟಿವ್ ಚಾರ್ಜ್ ಕಡೆ ಇರ್ತಾ ಇತ್ತು, ಹೌದಾ? ಆದ್ರೆ ಡೈಪೋಲ್ ಮೊಮೆಂಟ್ ನ ಚಾರ್ಜಸ್ ಅನ್ನ ನಾವು ಅಪೋಸಿಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಐ ಮೀನ್ ನೆಗೆಟಿವ್ ನಿಂದ ಪಾಸಿಟಿವ್ಗೆ ಅಂತ ಕನ್ಸಿಡರ್ ಮಾಡ್ತೀವಿ. ಡೈಪೋಲ್ ಮೊಮೆಂಟ್ ನ ಡೈರೆಕ್ಷನ್ ಈ ರೀತಿ ಇರುತ್ತೆ. ಒಂದು ಚಾರ್ಜ್ ನ ಇನ್ನೊಂದು ಚಾರ್ಜ್ ನ ಜೊತೆಗೆ ಸೇರಿಸುವ ಲೈನ್ ನ ಗುಂಟ ಇರುತ್ತೆ. ಅಂದ್ರೆ ಈ ಲೈನ್ ನ ಗುಂಟ ಇರುತ್ತೆ. ಡೈರೆಕ್ಷನ್ ಯಾವ ರೀತಿ ಇರುತ್ತೆ? ನೆಗೆಟಿವ್ ಟು ಪಾಸಿಟಿವ್ ಇರುತ್ತೆ. ಸೊ ಇದು ಡೈಪೋಲ್ ಮೊಮೆಂಟ್ ನ ಡೈರೆಕ್ಷನ್. ಓಕೆನಾ? ಸೊ ನಾವು ಈಗ ಇಷ್ಟು ಕಲ್ತಿರಲ್ಲ, ಏನೇನ್ ಕಲ್ತಿರಲ್ಲ ಒಂದ್ಸಲ ರಿಹರ್ಸಲ್ ಮಾಡ್ಕೊಳ್ಳೋಣ. ಡೈಪೋಲ್ ಅಂದ್ರೆ ಏನು? ಈಕ್ವಲ್ ಚಾರ್ಜ್ ಇರಬೇಕು, ಅಪೋಸಿಟ್ ಚಾರ್ಜ್ ಇರಬೇಕು, ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜ್ ಇರಬೇಕು. ಆದ್ರೆ ಅವುಗಳ ನಡುವೆ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಇರಬೇಕು. ದೇ ಶುಡ್ ಬಿ ಸಪರೇಟೆಡ್ ಬೈ ಅ ಡಿಸ್ಟೆನ್ಸ್, ಹೌದಾ? ಅದಾದ್ಮೇಲೆ ಈ ನಮ್ ಡೈಪೋಲ್ ಏನಿದೆ ಇದು ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ವೀಕ್ ಇದೆ, ಅಥವಾ ಈ ಡೈಪೋಲ್ ನ ಸ್ಟ್ರೆಂತ್ ಏನು ಅಂತ ಹೇಳೋದಕ್ಕೆ ನಾವು ಡೈಪೋಲ್ ಮೊಮೆಂಟ್ ಅನ್ನು ಯೂಸ್ ಮಾಡ್ಕೋತೀವಿ. ಡೈಪೋಲ್ ಮೊಮೆಂಟ್ ಒಂದು ವೆಕ್ಟರ್ ಕ್ವಾಂಟಿಟಿ. ಇದರ ಡೈರೆಕ್ಷನ್ ಯಾವತ್ತು ನೆಗೆಟಿವ್ ಚಾರ್ಜ್ ನಿಂದ ಪಾಸಿಟಿವ್ ಚಾರ್ಜ್ ನ ಕಡೆಗೆ ಇರುತ್ತೆ. ಓಕೆನಾ? ಈ ಡೈಪೋಲ್ ಮೊಮೆಂಟ್ ನ ಫಾರ್ಮ್ಯುಲಾ ಇಲ್ಲಿದೆ. 2a ಅಂದ್ರೆ ಡಿಸ್ಟೆನ್ಸ್ ಇಂಟು ಕ್ಯೂ, ಹೌದಾ? ಡಿಸ್ಟೆನ್ಸ್ ಮತ್ತೆ ಯಾವ್ದಾದ್ರು ಒಂದು ಚಾರ್ಜ್ ನ ಮ್ಯಾಗ್ನಿಟ್ಯೂಡ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಡೈಪೋಲ್ ಮೊಮೆಂಟ್ ಸಿಗುತ್ತೆ. ಸಿಂಪ್ಲಿ ಇದರ ಜಸ್ಟ್ ಮ್ಯಾಗ್ನಿಟ್ಯೂಡ್ ಬೇಕು ಅಂತಂದ್ರೆ ಈಗ ಇದು ನಾನು ವೆಕ್ಟರ್ ಫಾರ್ಮ್ ಅಲ್ಲಿ ಬರ್ಕೊಂಡಿದ್ದೇನೆ. ಜಸ್ಟ್ ನಂಗೆ ಮ್ಯಾಗ್ನಿಟ್ಯೂಡ್ ಫಾರ್ಮ್ ಬೇಕು ಅಂದ್ರೆ ಇಲ್ಲಿ ವೆಕ್ಟರ್ ತಲೆ ತೆಗಿರಿ, ಇಲ್ಲಿ ಡೈರೆಕ್ಷನ್ ಹೇಳ್ತಾ ಇರುವಂತ ಇದನ್ನ ತೆಗೆದ್ಬಿಡಿ. ಇದು ನಮ್ ಡೈಪೋಲ್ ಮೊಮೆಂಟ್ ಇನ್ ಫಾರ್ಮುಲಾ. ಓಕೆನಾ? ಚಾರ್ಜ್ ಇಂಟು ಡಿಸ್ಟೆನ್ಸ್, ಚಾರ್ಜ್ ಇಂಟು ಡಿಸ್ಟೆನ್ಸ್ ಮಾಡಿದ್ರೆ ನಮ್ಗೆ ಡೈಪೋಲ್ ಮೊಮೆಂಟ್ ನ ಫಾರ್ಮುಲಾ ಸಿಕ್ಕೋಗುತ್ತೆ. ಓಕೆನಾ? ಈಗ ಈ ಡೈಪೋಲ್ ಮೊಮೆಂಟ್ ಇಂದು ಯೂನಿಟ್ ಏನು, ಎಸ್ ಐ ಯೂನಿಟ್ ಏನು? ಸಿಂಪಲ್. ಈ ಡೈಪೋಲ್ ಮೊಮೆಂಟ್ ಇನ್ ಎಸ್ ಐ ಯೂನಿಟ್ ಅನ್ನು ನಾವು ಹೇಗೆ ಕಂಡುಹಿಡಿಬಹುದು? ಚಾರ್ಜ್ ನ ಎಸ್ ಐ ಯೂನಿಟ್ ಏನು? ಚಾರ್ಜ್ ನ ಎಸ್ ಐ ಯೂನಿಟ್ ಕೂಲಮ್, ಹೌದಾನೆ? ಇದು 2a ಅಂತಂದ್ರೆ ಆಕ್ಚುಲಿ ಡಿಸ್ಟೆನ್ಸ್, ಈ ಎರಡು ಚಾರ್ಜ್ ಗಳ ನಡುವೆ ಇರೋ ಡಿಸ್ಟೆನ್ಸ್. ಸೊ ಈ ಡಿಸ್ಟೆನ್ಸ್ ನ ಎಸ್ ಐ ಯೂನಿಟ್ ಏನು? ಮೀಟರ್. ಸೊ ಡೈಪೋಲ್ ಮೂಮೆಂಟ್ ನ ಎಸ್ ಐ ಯೂನಿಟ್ ಏನಾಗಬೇಕಾಯ್ತು? ಕೂಲಮ್ ಮೀಟರ್. ದಿಸ್ ಇಸ್ ನಾಟ್ ಸೆಂಟಿಮೀಟರ್, ಗೊತ್ತಾಯ್ತಾ? ಸೆಂಟಿಮೀಟರ್ ನಲ್ಲಿ ಎರಡು ಸ್ಮಾಲ್ ಬರೀತಾರೆ, ಈ ರೀತಿಯಲ್ಲಿ ಬರೀತಾರೆ, ಸೀನು ಸ್ಮಾಲ್ ಇರುತ್ತೆ. ಬಟ್ ಇಲ್ಲಿ ಕೂಲಮ್ ಮೀಟರ್, ಡೈಪೋಲ್ ಮೂಮೆಂಟ್ ನ ಎಸ್ ಐ ಯೂನಿಟ್ ಕೂಲಮ್ ಮೀಟರ್. ಸೊ ಸಿ ಅನ್ನ ನಾವಿಲ್ಲಿ ಕ್ಯಾಪಿಟಲ್ ಆಗಿ ಬರೀತೀವಿ, ಸಿ ಕ್ಯಾಪಿಟಲ್ ಇಲ್ಲಿ. ಓಕೆನಾ? ದಿಸ್ ಇಸ್ ನಾಟ್ ಸೆಂಟಿಮೀಟರ್, ದಿಸ್ ಇಸ್ ಕೂಲಮ್ ಮೀಟರ್. ಓಕೆನಾ? ಇವಾಗ ನೀವು ಡೈಪೋಲ್ ಬಗ್ಗೆ ಕಲ್ತಿದ್ರ, ಮತ್ತೆ ಅದ್ರ ರಿಹರ್ಸಲ್ ಮಾಡಿದೆ, ಹೌದಾ? ಡೈಪೋಲ್ ಅಂದ್ರೆ ಏನು, ಅದ್ರ ಸ್ಟ್ರೆಂತ್ ನಾವ್ ಹೆಂಗ್ ಹೇಳ್ತೇವೆ ಎಲ್ಲ ನಿಮ್ಗೆ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೇನೆ. ಈಗ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ಅನ್ನ ಕಲಿಯೋಣ. ಆಕ್ಚುಲಿ 2 ಟಾಪಿಕ್ ಇದೆ. ಅದರ ಡೆರೈವೇಶನ್ ಅನ್ನ ನಿಮ್ ಎಕ್ಸಾಮ್ ನಲ್ಲಿ ತುಂಬಾ ಸಲ ಕೇಳಿದ್ದಾರೆ, ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ನಲ್ಲಿ, ಆಯ್ತಾ? ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ತಾ ಹೋಗೋಣ. ಸೊ ಏನ್ ಕೇಳ್ತಾರಪ್ಪ ಅಂತಂದ್ರೆ, ಮೊದಲನೇದು ಆಕ್ಸಿಯಲ್ ಲೈನ್ ನಲ್ಲಿ, ಆಕ್ಸಿಯಲ್ ಲೈನ್ ನ ಯಾವ್ದಾದ್ರು ಒಂದು ಪಾಯಿಂಟ್ ಮೇಲೆ ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅದನ್ನ ಡಿರೈವ್ ಮಾಡಿ ಅಂತ ಕೇಳ್ತಾರೆ. ಅಥವಾ ಇನ್ನೊಂದು ಈಕ್ವಟೋರಿಯಲ್ ಪ್ಲೇನ್ ನ ಯಾವ್ದಾದ್ರು ಒಂದು ಪಾಯಿಂಟ್ ನಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಇರುತ್ತೆ ಅದರ ಡಿರೈವೇಶನ್ ಮಾಡಿ ಅಂತ ಕೇಳ್ತಾರೆ. ಈ ಎರಡನ್ನೂ ಈಗ ಮಾಡಿಸ್ತೀನಿ. ಅದಾದ್ಮೇಲೆ KCET ಅಥವಾ ಇನ್ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ ಯಾವ ರೀತಿ ಕ್ವೆಶ್ಚನ್ಸ್ ಬರುತ್ತೆ ಅವುಗಳನ್ನ ಸಾಲ್ವ್ ಮಾಡ್ಕೋತಾ ಹೋಗೋಣ. ಒಟ್ಟಾರೆ ಈ ವಿಡಿಯೋದಲ್ಲಿ ನಿಮ್ಗೆ ಡೈಪೋಲ್ ಬಗ್ಗೆ ಯಾವ ಕಾನ್ಸೆಪ್ಟ್ ನ ಕನ್ಫ್ಯೂಷನ್ ಕೂಡ ಇರೋದಿಲ್ಲ, ಎಲ್ಲವೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ಈಗ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುವಂತ ಮೊದಲನೇ ಟಾಪಿಕ್ ಅನ್ನ ನೋಡ್ತಾ ಹೋಗೋಣ. ಹೆಡಿಂಗ್ ಬರ್ದಿಟ್ಟಿದ್ದೇನೆ ನೋಡಿ ನಿಮ್ ಡಿರೈವೇಶನ್ ಇಂದು. ಪಕ್ಕದಲ್ಲಿ 2 ಫಾರ್ಮುಲಾನು ಬರ್ದಿಟ್ಟಿದ್ದೇನೆ. ಯಾವ್ದು ಫಾರ್ಮುಲಾ? ಮೊದಲನೇ ಫಾರ್ಮುಲಾ ಯಾವ್ದು ನೆನಪಾಯ್ತಾ? ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಫಾರ್ಮುಲಾ. ಇಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ ಒಂದ್ ಚಾರ್ಜ್ ಇರುತ್ತೆ, ಅದ್ರ ಸುತ್ತ ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಕಂಡುಹಿಡಿಯೋದಕ್ಕೆ ನಾವು ಈ ಫಾರ್ಮುಲಾ ಯೂಸ್ ಮಾಡ್ಕೋತೀವಿ. ನೆನಪಾಯ್ತಾನೆ? ಹಳೆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಅದಾದ್ಮೇಲೆ ಇದು ಡೈಪೋಲ್ ಮೊಮೆಂಟ್ ಇನ್ ಫಾರ್ಮುಲಾ. ಓಕೆನಾ? ಡೈಪೋಲ್ ಮೊಮೆಂಟ್ ಈಸ್ ಈಕ್ವಲ್ ಟು ಒನ್ ಆಫ್ ದ ಚಾರ್ಜ್ ಇಂಟು ಅವುಗಳ ಎರಡು ಚಾರ್ಜ್ ಇರುತ್ತಲ್ಲ ಡೈಪೋಲ್ ಅಲ್ಲಿ, ಅವುಗಳ ನಡುವೆ ಇರೋ ಡಿಸ್ಟೆನ್ಸ್. ಅದನ್ನೇ ಇಲ್ಲಿ ಬರ್ದಿಟ್ಕೊಂಡಿದ್ದೇನೆ, ಯಾಕಂದ್ರೆ ನಾವು ಈ ಡಿರೈವೇಶನ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೋತೀವಿ. ಆಯ್ತಾ? ಈಗ ಶುರು ಮಾಡೋಣ. ಈಗ ಮೊದಲು ಈ ಆಕ್ಸಿಯಲ್ ಲೈನ್ ಅಂತಂದ್ರೆ ಏನು ಅಂತ ನೋಡುವ. ಒಂದು ಡೈಪೋಲ್ ಇದೆ ಅಂತ ಇಟ್ಕೊಳ್ಳಿ. ಡೈಪೋಲ್ ಅಂತಂದ್ರೆ ಏನು? ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್. ಒಂದು ಪ್ಲಸ್ ಕ್ಯೂ ಇದ್ರೆ ಇನ್ನೊಂದಿಷ್ಟು ಇರಬೇಕು, ಮೈನಸ್ ಕ್ಯೂ ಇರಬೇಕು. ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಅ ಡಿಸ್ಟೆನ್ಸ್. ಇವುಗಳ ನಡುವಿನ ಡಿಸ್ಟೆನ್ಸ್ 2a ಇದೆ ಅಂತ ನಾವು ಅಂದುಕೊಳ್ಳೋಣ. ಓಕೆನಾ? ಚಾರ್ಜಸ್ ಯಾವ್ಯಾವ್ದಿದೆ? ಪ್ಲಸ್ ಕ್ಯೂ ಇದೆ ಮತ್ತೆ ಮೈನಸ್ ಕ್ಯೂ. ಅವುಗಳ ನಡುವಿನ ಡಿಸ್ಟೆನ್ಸ್ 2a ಇದೆ. ಈಗ ಆಕ್ಸಿಯಲ್ ಲೈನ್ ಯಾವುದು ಅಂತಂದ್ರೆ ಈ ಎರಡೂ ಚಾರ್ಜ್ ಗಳನ್ನ ಸೇರಿಸುವಂತಹ ಈ ಲೈನ್ ಏನಿದೆಯೋ ದಿಸ್ ಈಸ್ ಕಾಲ್ಡ್ ಆಕ್ಸಿಯಲ್ ಲೈನ್. ಓಕೆ, 2 ಚಾರ್ಜ್ ಗಳನ್ನ ಸೇರಿಸುವಂತ ಲೈನ್ ಯಾವುದು? ಈ ಲೈನ್ ತಾನೆ. ಸೊ ಈ ಲೈನ್ ನ ಮೇಲೆ ಯಾವ್ದಾದ್ರೂ ಒಂದು ಪಾಯಿಂಟ್ ಇದೆಯಪ್ಪ. ಸಪೋಸ್ ನಾ ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ತಿದ್ದೇನೆ, ಇದಕ್ಕೆ ನಾನು P ಅಂತ ಕರ್ಕೋತೀನಿ. ಓಕೆ, ಕ್ಯಾಪಿಟಲ್ P ಅಂತ ಕರ್ಕೋತಿದ್ದೇನೆ. ಈ ಪಾಯಿಂಟ್ ಇದೆ. ಈ ಪಾಯಿಂಟ್ ನಲ್ಲಿ ಈ ಡೈಪೋಲ್ ನ ಕಾರಣದಿಂದ ಏನ್ ಇಲೆಕ್ಟ್ರಿಕ್ ಫೀಲ್ಡ್ ಆಗ್ತಾ ಇದೆಯೋ ಅನ್ನೋದನ್ನ ನಾವು ಕಂಡುಹಿಡ್ಕೋಬೇಕು. ಅದನ್ನೇ ನಾವು ಡಿರೈವ್ ಮಾಡಬೇಕು. ಓಕೆ, ಸಿಂಪಲ್ ಇದೆ. ಸೊ ಇಲ್ಲಿ ನಾವು ಹೆಂಗ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಕಂಡುಹಿಡಿತೀವಿ? ಸಿಂಪಲ್. ಡೈಪೋಲ್ ಅಂತಂದ್ರೇನು? ಇಲ್ಲೊಂದ್ ಚಾರ್ಜ್ ಇದೆ, ಇಲ್ಲೊಂದ್ ಚಾರ್ಜ್ ಇದೆ. ಈ ಚಾರ್ಜ್ ಇಂದ ಈ ಪಾಯಿಂಟ್ ನಲ್ಲಿ ಏನೋ ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಇರುತ್ತಾ?
ಹೌದು ಇರುತ್ತೆ. ಅದೇ ರೀತಿ ಈ ಚಾರ್ಜ್ ನಿಂದನೂ ಈ ಪಾಯಿಂಟ್ ಅಲ್ಲಿ ಒಂದ್ ಸ್ವಲ್ಪ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಸೊ ನಾನು ಮೊದ್ಲು ಏನ್ ಮಾಡ್ತೇನೆ, ಈ ಚಾರ್ಜ್ ನಿಂದ ಈ ಪಾಯಿಂಟ್ ಅಲ್ಲಿ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದನ್ನ ಫಸ್ಟ್ ಕಂಡಿಡ್ಕೋತೇನೆ. ಅದಾದ್ಮೇಲೆ ಈ ಚಾರ್ಜ್ ನಿಂದ ಈ ಪಾಯಿಂಟ್ ಅಲ್ಲಿ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದನ್ನ ಕಂಡಿಡ್ಕೋತೇನೆ. ಮೊದಲು ನನಗೆ ಈ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಸಿಕ್ತು, ಅದು ಜೊತೆಗೆ ಇದರಿಂದ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಕ್ತು ಅದು, ಎರಡನ್ನು ನಾನು ವೆಕ್ಟರ್ ಎಡಿಷನ್ ಮಾಡ್ಕೋತೇನೆ. ಆವಾಗ ನನಗೆ ಈ ಪಾಯಿಂಟ್ ಅಲ್ಲಿ ಇರುವಂತ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಗುತ್ತೆ. ಕ್ಲಿಯರಾ? ಇಷ್ಟನ್ನೇ ನಾವು ಮಾಡೋಕ್ ಹೊರಟಿರೋದು. ಈಗ ಅದನ್ನೇ ಮಾಡೋಣ. ಮೊದಲು ಈ ಚಾರ್ಜ್ ನಿಂದ ಈ ಪಾಯಿಂಟ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಆಯ್ತಾ? ಇದು ಯಾವ್ದಿದೆ? ಪ್ಲಸ್ ಕ್ಯೂ ಇದೆ. ಇಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡಿಡ್ಕೋಬೇಕು. ಮತ್ತೊಂದು ವಿಷಯ ನಾನು ಇಲ್ಲಿ ಹೇಳೋಕೆ ಇಷ್ಟಪಡ್ತೇನೆ. ಏನಪ್ಪಾ ಅಂತಂದ್ರೆ, ನಾನು ಪಿ ಪಾಯಿಂಟ್ ಏನು ಬರ್ಕೊಂಡಿದ್ದೇನೋ ಇದು ನಮ್ಮ ಡೈಪೋಲ್ ನ ಸೆಂಟರ್ ಪಾಯಿಂಟ್ ನಿಂದ, ಓಕೆನಾ? ಇದು ನಮ್ಮ ಡೈಪೋಲ್ ನ ಇದು ಡೈಪೋಲ್. ಈ ಡೈಪೋಲ್ ನ ಮಿಡ್ ಪಾಯಿಂಟ್ ಯಾವುದು? ಇದು. ಈ ಮಿಡ್ ಪಾಯಿಂಟ್ ಇಂದ ನಮ್ಮ ಪಿ ಅನ್ನುವಂಥದ್ದು ಆರ್ ಅನ್ನುವಂತ ಡಿಸ್ಟೆನ್ಸ್ ನಲ್ಲಿ ಇದೆ. ಓಕೆನಾ? 2a ಅಂತಂದ್ರೆ ಏನು? ಡೈಪೋಲ್ ನಲ್ಲಿ ಇರ್ತದಲ್ಲ ಆ ಎರಡು ಚಾರ್ಜ್, ಅವುಗಳ ನಡುವಿನ ಡಿಸ್ಟೆನ್ಸ್. ಆರ್ ಅಂತಂದ್ರೆ ಏನು? ಡೈಪೋಲ್ ನ ಮಿಡ್ ಪಾಯಿಂಟ್ ಇಂದ ನಾವು ಯಾವ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯೋದಕ್ಕೆ ಹೊರಟಿದ್ದೇವೋ ಆ ಪಾಯಿಂಟ್ ನ ನಡುವೆ ಇರುವಂತ ಡಿಸ್ಟೆನ್ಸ್. ಓಕೆ, ಈಗ ಇದು ನೋಡಿ, ಈ ಚಾರ್ಜ್ ಇರೋದು ಪ್ಲಸ್ ಕ್ಯೂ. ನಮ್ದು ಈ ಪಾಯಿಂಟ್ ಅಲ್ಲಿ ನಮ್ಗೆ ಏನ್ ಕಂಡುಹಿಡಬೇಕು? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡ್ಕೋಬೇಕು. ಸಿಂಪಲ್ ಆಗಿ ಫಾರ್ಮುಲಾ ಹಾಕ್ಬಿಟ್ರಪ್ಪ. ಏನ್ ಬರುತ್ತೆ? E is equal to 1/4 pi epsilon naught 1/4 pi epsilon naught into Q divided by R square. Q ಅಂತಂದ್ರೆ ಸೋರ್ಸ್ ಚಾರ್ಜ್. ಸೋರ್ಸ್ ಚಾರ್ಜ್ ಎಷ್ಟಿದೆ? ಪ್ಲಸ್ ಕ್ಯೂ ಇದೆ. ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಆರ್ ಅಂತಂದ್ರೆ ಇವುಗಳ ನಡುವಿನ ಡಿಸ್ಟೆನ್ಸ್. ಆರ್ ಅಂತಂದ್ರೆ ಇದನ್ನು ಬರೆದು ಆರ್ ಇದೆ ಅಂತ ಆರ್ ಸ್ಕ್ವೇರ್ ಹಾಕ್ಬಿಡೋದಲ್ಲ, ಈ ಫಾರ್ಮುಲಾ ತಕ್ಕಂತೆ ಹಾಕ್ಬೇಕು ತಾನೆ. ಫಾರ್ಮುಲಾದಲ್ಲಿ ಆರ್ ಅಂತಂದ್ರೆ ಏನು? ಚಾರ್ಜು ಮತ್ತೆ ನಮ್ಗೆ ಯಾವ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬೇಕೋ ಅದರ ನಡುವೆ ಇರುವಂತ ಡಿಸ್ಟೆನ್ಸ್. ಕರೆಕ್ಟಾ? ಸೊ ಇಲ್ಲಿ ನಾವು ಈ ಡಿಸ್ಟೆನ್ಸ್ ಆರ್ ಇದೆ, ಬಟ್ ನಮ್ಗೆ ಇಲ್ಲಿ ಫಾರ್ಮುಲಾದಲ್ಲಿ ಹಾಕೋಕೆ ಯಾವ ಡಿಸ್ಟೆನ್ಸ್ ಬೇಕು? ಈ ಡಿಸ್ಟೆನ್ಸ್ ಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ, ನಮ್ಗೆ ಈ ಡಿಸ್ಟೆನ್ಸ್ ಬೇಕು. ಸೊ ಈ ಡಿಸ್ಟೆನ್ಸ್ ನಾವು ಹೇಗೆ ಕಂಡುಹಿಡಿಯೋದಪ್ಪ? ಇಲ್ಲಿಂದ ಇಲ್ಲಿವರೆಗಿರೋ ಡಿಸ್ಟೆನ್ಸ್ ಎಷ್ಟಿದೆ? ಆರ್ ಇದೆ ತಾನೆ. ಹೌದಾ? ಇಷ್ಟಿದೆ. ನಮ್ಗೆ ಇಷ್ಟು ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಇಷ್ಟು ಪಾರ್ಟ್ ಅನ್ನ ಕಳಿಬೇಕು. ಸಿಂಪಲ್ ತಾನೆ. ಸೊ ಇಷ್ಟು ಪಾರ್ಟ್ ಅನ್ನ ಕಳಿಬೇಕು. ಇದು ಎಷ್ಟು? ಈ ಡಿಸ್ಟೆನ್ಸ್ ಎಷ್ಟು? ಫುಲ್ ಇರೋದು 2a. ನಮಗೆ ಇಷ್ಟನ್ನ ಮೈನಸ್ ಮಾಡ್ಬೇಕು. ಹೌದ್ ತಾನೆ? ಸೊ ಇದು a ಅಲ್ವಾ? ಅದೇ ರೀತಿ ಈ ಡಿಸ್ಟೆನ್ಸ್ ಏನು? ಇದು a. ಅರೆ ಕಾಮನ್ ಸೆನ್ಸ್ ಅಲ್ಲಿ ವಿಚಾರ ಮಾಡ್ರೋ. ಇದು ಫುಲ್ ಡಿಸ್ಟೆನ್ಸ್ 2a ಇರಬೇಕು. ಸೊ ಇಲ್ಲಿಂದ ಮಿಡ್ಲಿಗಿರೋ ಡಿಸ್ಟೆನ್ಸ್ a, ಮತ್ ಇಲ್ಲಿಂದ ಮಿಡ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ a ಪ್ಲಸ್ a ಸೇರಿಸಿದ್ರೆ 2a ಆಗಲ್ವಾ? ಸೊ ಎರಡರ ನಡುವೆ ಇರೋ ಡಿಸ್ಟೆನ್ಸ್ 2a ಸಿಗ್ಲಿಲ್ವಾ? ಕರೆಕ್ಟ್ ಆಗಿದೆ ತಾನೆ ನಮ್ದು. ಸೊ ಈ ಡಿಸ್ಟೆನ್ಸ್ a ಆಯ್ತು. ನಮಗೆ ಬೇಕಾಗಿರೋ ಡಿಸ್ಟೆನ್ಸ್ ಇದಾಗಿತ್ತು. ಸೊ ನಾ ಏನ್ ಮಾಡ್ಕೋತೇನೆ? ಈ ಡಿಸ್ಟೆನ್ಸ್ ನಲ್ಲಿ ಅಂದ್ರೆ ಆರ್ ನಲ್ಲಿ ಈ a ಅನ್ನ, ಈ ಡಿಸ್ಟೆನ್ಸ್ ಅನ್ನ ಮೈನಸ್ ಮಾಡ್ಕೋತೇನೆ. ಆರ್ ಮೈನಸ್ a. ಹೌದಾ? ನಮಗೆ ಬೇಕಾಗಿರೋದು ಡಿಸ್ಟೆನ್ಸ್ ಇದು. ಈ ಡಿಸ್ಟೆನ್ಸ್ ನ ಸ್ಕ್ವೇರ್ ಬರ್ಕೋಬೇಕು. ಸೊ ಡಿಸ್ಟೆನ್ಸ್ ನ ಸ್ಕ್ವೇರ್ ಬರ್ಕೊಂಡಿದ್ದೇನೆ. ಕ್ಲಿಯರ್ ಆಯ್ತಾ? ಓಕೆ, ಈಗ ಮುಂದಕ್ಕೆ ಹೋಗೋಣ. ಈಗ ನಮ್ಗೆ ಏನ್ ಸಿಕ್ಕದಾಗಾಯ್ತು? ಪಾಸಿಟಿವ್ ಚಾರ್ಜ್ ನಿಂದ ಇಲ್ಲಿ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯೋ ಅದು ಸಿಕ್ಕಿದ ಹಾಗಾಯ್ತು. ಹೌದಾ? ಈಗ ಈ ನೆಗೆಟಿವ್ ಚಾರ್ಜ್ ನಿಂದ ಈ ಪಾಯಿಂಟ್ ನಲ್ಲಿ ಏನಿದೆಯೋ, ಏನು ಎಲೆಕ್ಟ್ರಿಕ್ ಫೀಲ್ಡ್ ಇದೆಯೋ ಅದನ್ನ ಕಂಡಿಟ್ಕೊಳ್ಳೋಣ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಇಸ್ ಈಕ್ವಲ್ ಟು ಸೇಮ್ ಫಾರ್ಮುಲಾ ಹಾಕಿ 1/4 pi epsilon naught 1/4 pi epsilon naught ಇಂಟು ಕ್ಯೂ. ಸೋರ್ಸ್ ಚಾರ್ಜ್ ಎಷ್ಟಿದೆ? ಕ್ಯೂನೇ ಇದೆ ತಾನೆ. ಈ ಚಾರ್ಜ್ ನ ಮ್ಯಾಗ್ನಿಟ್ಯೂಡ್ ಅನ್ನಷ್ಟೇ ಕನ್ಸಿಡರ್ ಮಾಡ್ತೀವಿ ನಾವು. ಸೊ ಕ್ಯೂ ಇದೆ. ಸೋರ್ಸ್ ಚಾರ್ಜ್ ಎಷ್ಟಿದೆ? ಕ್ಯೂ ಇದೆ. ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟಿದೆ? ಈಗ ನಾವು ಯಾವ ಡಿಸ್ಟೆನ್ಸ್ ನೋಡ್ಬೇಕು? ಈ ಡಿಸ್ಟೆನ್ಸ್ ನೋಡ್ಬೇಕು. ಯಾಕಂದ್ರೆ ಈ ಪಾಯಿಂಟ್ ನಿಂದ ನೆಗೆಟಿವ್ ಚಾರ್ಜ್ ನಿಂದ ನಾವು ಈ ಪಾಯಿಂಟ್ ಗೆ ಇರುವಂತ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿತಿದ್ವಿ. ಸೊ ಇಷ್ಟು ದೊಡ್ಡ ಡಿಸ್ಟೆನ್ಸ್ ನೋಡ್ಬೇಕು. ಸೊ ಈ ಡಿಸ್ಟೆನ್ಸ್ ಏನು? ಇಲ್ಲಿಂದ ಇಲ್ಲಿವರೆಗೆ ಇರುವಂತ ಡಿಸ್ಟೆನ್ಸ್ 6 ಪ್ಲಸ್ ಈ ಡಿಸ್ಟೆನ್ಸ್ ಮಾಡ್ಬೇಕು ನಾವು. ಹೌದಾ? ಈ ಡಿಸ್ಟೆನ್ಸ್ ಎಷ್ಟು? a. ಆರ್ ಪ್ಲಸ್ a ಮಾಡಿದ್ರೆ ನಮ್ಗೆ ಬೇಕಾಗಿರುವಂತ ಡಿಸ್ಟೆನ್ಸ್ ಸಿಗತ್ತೆ. ಕ್ಲಿಯರಾ? ಸೊ ಈಗ ಆ ಡಿಸ್ಟೆನ್ಸ್ ಅನ್ನ ಹಾಕೋಬೇಕು. ಆರ್ ಪ್ಲಸ್ a ಇದು ಡಿಸ್ಟೆನ್ಸ್. ನಾವು ಆ ಡಿಸ್ಟೆನ್ಸ್ ನ ಸ್ಕ್ವೇರ್ ತಗೋಬೇಕು. ಸೊ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೇವೆ. ಸೊ ಈ ಪಾಸಿಟಿವ್ ಚಾರ್ಜ್ ನಿಂದ ನಮ್ಗೆ ಇಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಸಿಗತ್ತೆ, ನೆಗೆಟಿವ್ ಚಾರ್ಜ್ ನಿಂದ ನಮ್ಗೆ ಇಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಸಿಗತ್ತೆ. ಈಗ ನೀವು ಇಲ್ಲಿ ಒಂದು ಪಾಯಿಂಟ್ ಅನ್ನ ವಿಚಾರ ಮಾಡಬೇಕು. ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಇದೆ ಅಂತ ನೋಡ್ಬೇಕು. ಫಸ್ಟ್ ನಾವು ಪಾಸಿಟಿವ್ ಚಾರ್ಜ್ ನಿಂದ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ನಮಗ್ ಗೊತ್ತು ಪಾಸಿಟಿವ್ ಚಾರ್ಜ್ ನಿಂದ ಎಲೆಕ್ಟ್ರಿಕ್ ಫೀಲ್ಡ್ ಹೊರಗಡೆ ಹೋಗುತ್ತೆ ಅನ್ನುವಂತ ಕಲ್ಪನೆ. ಹೌದಾ? ಪಾಸಿಟಿವ್ ಚಾರ್ಜ್ ನಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗುತ್ತೆ. ಸೊ ಇಲ್ಲಿಂದ ಹೊರಗಡೆ ಬಂದದ್ದು ಈ ಪಾಯಿಂಟ್ ನ ಮೂಲಕ ಏನಾಗುತ್ತೆ? ಹೊರಗಡೆ ಹೋಗುತ್ತೆ. ಸೊ ಇದೇ ಪಾಯಿಂಟ್ ನಲ್ಲಿ ನೆಗೆಟಿವ್ ಚಾರ್ಜ್ ನಿಂದ ಯಾವ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರ್ಬೋದು? ನೆಗೆಟಿವ್ ಚಾರ್ಜ್ ಇರೋ ಕಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಹೌದಾ? ಇದೇ ತಾನೇ ನಮ್ಮ ಇಮ್ಯಾಜಿನೇಷನ್. ಹಿಂದೆಲ್ಲ ನಾವು ಕಲ್ತಿದ್ವಿ.
ಸೊ ನೆಗೆಟಿವ್ ಚಾರ್ಜ್ ಇರೋ ಕಡೆಗೆ ಇಲೆಕ್ಟ್ರಿಕ್ ಫೀಲ್ಡ್ ಬರೋದ್ರಿಂದ ಇಲ್ಲಿರುವಂತ ಇಲೆಕ್ಟ್ರಿಕ್ ಫೀಲ್ಡ್ ನೆಗೆಟಿವ್ ಚಾರ್ಜ್ ನ ಕಾರಣದಿಂದ ಈ ರೀತಿಯಲ್ಲಿ ಇರುತ್ತೆ. ಪಾಸಿಟಿವ್ ಚಾರ್ಜ್ ನ ಕಾರಣದಿಂದ ಇರೋದು ಈ ಡೈರೆಕ್ಷನ್ ಇದ್ರೆ ನೆಗೆಟಿವ್ ಚಾರ್ಜ್ ನ ಕಾರಣದಿಂದ ಈ ಡೈರೆಕ್ಷನ್ ಇರುತ್ತೆ. ಯಾಕೆ ಅನ್ನೋದು ಕ್ಲಿಯರ್ ಆಗಿದೆ ತಾನೆ. ಪಾಸಿಟಿವ್ ನಿಂದ ಹೊರಗಡೆ ಬರುತ್ತೆ, ಸೊ ಈ ಪಾಯಿಂಟ್ ಇಂದ ಹೊರಗಡೆ ಹೋಯ್ತು. ಇದು ಪಾಸಿಟಿವ್ ನಿಂದ ಆದಂತ ಇಲೆಕ್ಟ್ರಿಕ್ ಫೀಲ್ಡ್. ಸೊ ನೆಗೆಟಿವ್ ಇರೋ ಕಡೆಗೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ಬರುತ್ತೆ, ಸೊ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈ ಕಡೆಗೆ ಇರಬೇಕಾಯ್ತು. ಸೊ ಇದು ನೆಗೆಟಿವ್ ನಿಂದ ಆದಂತ ಇಲೆಕ್ಟ್ರಿಕ್ ಫೀಲ್ಡ್. ಈ ಎರಡು ಇಲೆಕ್ಟ್ರಿಕ್ ಫೀಲ್ಡ್ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಇದೆ, ಹೌದಾ. ಸೊ ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ನಾವು ವೆಕ್ಟರ್ ಅಡಿಷನ್ ಹೇಗ್ ಮಾಡ್ಕೋತೇವೆ, ಈ ವೆಕ್ಟರ್ ನಿಂದ ಈ ವೆಕ್ಟರ್ ನ ಕಳಿತೇವೆ ಸಿಂಪಲಿ, ಹೌದಾ. ಅದನ್ನೇ ಇವಾಗ ಬರ್ಕೊಳ್ಳಿ. ನಮಗೆ ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಬೇಕು ಅಂತಂದ್ರೆ, ಟೋಟಲ್ ಇಲೆಕ್ಟ್ರಿಕ್ ಫೀಲ್ಡ್ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಇದರಿಂದ ಇದನ್ನ ಮೈನಸ್ ಮಾಡ್ಕೋಬೇಕು. ಸೊ ಈ ಪಾಸಿಟಿವ್ ನಿಂದ ಈ ಡ್ಯೂ ಟು ನೆಗೆಟಿವ್ ಚಾರ್ಜ್ ಅನ್ನ ಮೈನಸ್ ಮಾಡ್ಕೋಬೇಕು. ಸೊ ಈಸ್ ಈಕ್ವಲ್ ಟು ಏನ್ ಬರುತ್ತೆ, ಇಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು, ಅದನ್ನೇ ಬರ್ಕೊಂಡೆ, ಈ ಪಾಸಿಟಿವ್ ಇರೋ ಜಾಗದಲ್ಲಿ ಇದನ್ನ ಅಂದ್ರೆ ಇದನ್ನ ಬರ್ಕೊಂಡೆ, ಈ ನೆಗೆಟಿವ್ ಇರೋ ಜಾಗದಲ್ಲಿ ಇದನ್ನ ಬರ್ಕೊಂಡೆ. ಸಿಂಪಲ್, ಮತ್ತೇನು ಮಾಡಲಿಲ್ಲ. ಈಗ ಅಂದ್ರೆ ಇವುಗಳ ನಡುವೆ ಮೈನಸ್ ಇದೆ ತಾನೆ, ಇವೆರಡರ ನಡುವೆ ಮೈನಸ್ ಇದೆ ತಾನೆ. ಸೊ ಇವೆರಡರ ನಡುವೆ ಮೈನಸ್ ಬರ್ಕೊಂಡೆ ಅಷ್ಟೇ, ಮತ್ತೇನು ಮಾಡಲಿಲ್ಲ. ಇವಾಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಇದರಲ್ಲಿ ಇರೋ ಕಾಮನ್ ವಿಷಯಗಳನ್ನ ತೆಕ್ಕೊಳ್ಳೋಣ, ಕಾಮನ್ ಫ್ಯಾಕ್ಟರ್ ನ ತೆಕ್ಕೊಳ್ಳೋಣ. ನೋಡಿ 1/4πε0 ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಕಾಮನ್ ತೆಗಿಬಹುದು. ಕ್ಯೂ ಅನ್ನೋದು ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಕಾಮನ್ ತೆಗಿಬಹುದು. ಸೊ ಇವೆಷ್ಟು ಫ್ಯಾಕ್ಟರ್ ಗಳನ್ನ ಕಾಮನ್ ತೆಗೆದು ಏನೇನು ಉಳ್ಕೋತೋದನ್ನ ಬರ್ಕೊಳ್ಳಿ. ಇ ಇಸ್ ಈಕ್ವಲ್ ಟು ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಏನಾಯ್ತು, ಕಾಮನ್ ಇರೋದು 1/4πε0, 1/4πε0. ಆಮೇಲೆ ಕ್ಯೂ ಎರಡು ಕಡೆ ಕಾಮನ್ ಇದೆ, ಸೊ ಕ್ಯೂ ಅನ್ನು ಹೊರಗಡೆ ತಕೊಳ್ಳೋಣ, ಇಂಟು ಕ್ಯೂ. ಸೊ ಉಳ್ಕೊಂಡಿರೋದು ಏನಿಲ್ಲಿ 1 ಡಿವೈಡೆಡ್ ಬೈ ಕ್ಯೂ ಹೊರಗಡೆ ತೆಕ್ಕೊಂಡಾಯ್ತು ತಾನೆ. ಸೊ ಇಲ್ಲಿ ಅಂಶದಲ್ಲಿ 1 ಕೊಟ್ಕೋತೀವಿ. 1 ಡಿವೈಡೆಡ್ ಬೈ r ಮೈನಸ್ ಎ ಹೋಲ್ ಸ್ಕ್ವೇರ್, ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಮೈನಸ್, ಯಾಕಂದ್ರೆ ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ 1 ಡಿವೈಡೆಡ್ ಬೈ ಏನು ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್, ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಕ್ಲಿಯರಾ? ಈಗ ಏನ್ ಮಾಡೋದು, ಈಗ ಇಲ್ಲಿ ನೋಡಿ 1/4πε0 ಇದೆ, ಇಂಟು ಕ್ಯೂ ಇದೆ. ಸೊ ಇದನ್ನ ನಾವು ಸಿಂಪಲ್ ಆಗಿ q/4πε0 ಅಂತ ಬರಿಬಹುದು, ಹೌದ್ ತಾನೆ. ಸೊ ಈ ರೀತಿ ಬರ್ಕೊಂಡೆ. ಇಲ್ಲಿ ಒಳಗಡೆ ಇದೆಯಲ್ವಾ, ಇದನ್ನ ಹೆಂಗ್ ಮಾಡೋದಣ್ಣ, ಇದು ತುಂಬಾ ಕಷ್ಟ ನಮ್ಗೆ. ಅಯ್ಯೋ, ಇದು ಯಾವ ರೀತಿಲಿ ಇದೆ ಅಂತಂದ್ರೆ 1/3 ಮೈನಸ್ 1/4 ಈ ರೀತಿ ಲೆಕ್ಕ ಕೊಟ್ರೆ ನೀವು ಮಾಡಲ್ವಾ, ತುಂಬಾ ಸಿಂಪಲ್ ಆಗಿ ಮಾಡಿ ಬಿಸಾಕ್ತೀರಾ ತಾನೆ. ಸೊ ಏನ್ ಮಾಡ್ತೀರಾ, ಮೊದಲು ಡಿನಾಮಿನೇಟರ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಡಿನಾಮಿನೇಟರ್ ನಲ್ಲಿ ಬರ್ಕೋತೀರಾ, ಹೌದಾ. ಸೊ 3 × 4 ಮಾಡಿ, 3 × 4 ಮಾಡ್ಕೊಂಡು ಡಿನಾಮಿನೇಟರ್ ನಲ್ಲಿ ಬರ್ಕೋತೀರಾ. ಆಮೇಲೆ ಏನ್ ಮಾಡ್ತೀರಾ, ಆಮೇಲೆ ಹೀಗ್ ಮಾಡಿ ಇಲ್ಲಿ ಬರ್ಕೋತೀರಾ. ಹೀಗೆ ಅಂತಂದ್ರೆ 4 × 1 ಮಾಡ್ಕೊಂಡು 4 × 1 ಮಾಡ್ಕೊಂಡು ಇಲ್ಲಿ ಬರ್ಕೋತೀರಾ. ಅದಾದ್ಮೇಲೆ ಹೀಗ್ ಮಾಡಿ ಈ ಕಡೆ ಬರ್ಕೋತೀರಾ. 3 × 1 ಮಾಡ್ಕೊಂಡು 3 × 1 ಮಾಡ್ಕೊಂಡು ಈ ಕಡೆ ಬರ್ಕೋತೀರಾ. ಇವೆರಡರ ನಡುವೆ ಮೈನಸ್ ಸೈನ್ ಇರೋದ್ರಿಂದ ಇಲ್ಲಿ ಮೈನಸ್ ಸೈನ್ ಕೊಟ್ಕೋತೀರಾ. ಸಿಂಪಲ್ ಆಗಿ ಇದೇ ರೀತಿಲಿ ತಾನೇ ನೀವು ಮಾಡ್ತೀರಾ. ಸೊ ಅಲ್ಲಿ ಮಾಡಿದವರಿಗೆ ಇಲ್ಲಿ ಮಾಡೋದಕ್ಕೆ ಏನು ಪ್ರಾಬ್ಲಮ್ಮು, ಅದನ್ನೇ ಮಾಡಿ ಇವಾಗ, ಓಕೆನಾ. ಸೊ ಏನ್ ಬರುತ್ತೆ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಅಂತಂದ್ರೆ ಇ ಇಸ್ ಈಕ್ವಲ್ ಟು, ಇದನ್ನ ಇದಕ್ಕಿದ್ದಾಗೆ ಬರ್ಕೊಳ್ಳಿ, q ಡಿವೈಡೆಡ್ ಬೈ 4πε0. ಒಳಗಡೆಗಿರೋದ್ರಲ್ಲಿ ಮಜಾ ಇದೆ. ಸೊ ಮೊದ್ಲು ಏನ್ ಮಾಡ್ಕೋಬೇಕು, ಡಿನಾಮಿನೇಟರ್ ಗಳನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಡಿನಾಮಿನೇಟರ್ ನಲ್ಲಿ ಬರ್ಕೋಬೇಕು, ಹೌದಾ. ಸೊ ಡಿನಾಮಿನೇಟರ್ ಇರೋದು ಇವೆರಡು. ಸೊ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಂಟು ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್, ಇವನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಎಲ್ಲಿ ಬರ್ಕೋಬೇಕು, ಡಿನಾಮಿನೇಟರ್ ನಲ್ಲಿ ಬರ್ಕೋಬೇಕು. ಬರ್ಕೊಂಡೆ. ಅದಾದ್ಮೇಲೆ ಏನ್ ಮಾಡ್ಬೇಕು, ಹಿಂಗ್ ಮಾಡಿ ಈ ಸೈಡ್ ಬರ್ಕೋಬೇಕು. ಸೊ ಈಗ ಏನ್ ಮಾಡೋಣ, ಹಿಂಗ್ ಮಾಡಿ ಈ ಸೈಡ್ ಬರ್ಕೊಳ್ಳೋಣ. ಇದಕ್ಕೆ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟೇ ಇರತ್ತೆ ತಾನೆ. ಸೊ 1 ಇಂದ ಮಲ್ಟಿಪ್ಲೈ ಮಾಡದೆ ಅಂತ ಮತ್ತೆ ಎಕ್ಸ್ಟ್ರಾ ತೋರಿಸ್ಬೇಕಾ, ಬೇಡ. ಸೊ ಇಲ್ಲಿರೋದನ್ನ ಇದ್ದಕ್ಕಿದ್ದಂಗೆ ಇಲ್ಲಿ ಬರಿಬಹುದು, ಹೌದಾ. ಸೊ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಬರ್ಕೊಂಡೆ. ಹಿಂಗ್ ಮಾಡಿ ಇಲ್ಲಿ ಬರಿಬೇಕು, ಇದು ಇಂಟು 1 ಮಾಡಿ ಇದು ಬರಿಬೇಕು. ಸೊ ಇದು ಇಂಟು 1 ಮಾಡಿದ್ರೆ ಏನ್ ಬರುತ್ತೆ, ಇದೇ ಬರುತ್ತೆ ತಾನೆ. ಸೊ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್, ಇವೆರಡರ ನಡುವೆ ಯಾವ ಸೈನ್ ಇದೆ, ಮೈನಸ್ ಇದೆ, ಸೊ ಮೈನಸ್. ಕ್ಲಿಯರಾ? ಇಲ್ಲಿ ಮಾಡಿದ್ರೆ ಏನ್ ಬರುತ್ತೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಸಿಂಪಲ್ ಆಗಿ ಇದಕ್ಕೂ ಸ್ಕ್ವೇರ್ ಇದೆ ಇಂಟು ಇದಕ್ಕೂ ಸ್ಕ್ವೇರ್ ಇದೆ, ಎ ಸ್ಕ್ವೇರ್ ಇದೆ ಇಂಟು ಬಿ ಸ್ಕ್ವೇರ್ ಇದೆ. ಇದನ್ನ ನಾವು ಹೇಗೆ ಬರಿಬಹುದಪ್ಪ, ಎ ಇಂಟು ಬಿ ಇದು ಹೋಲ್ ಸ್ಕ್ವೇರ್ ಅಂತ ಬರಿಬಹುದು ತಾನೆ. ಸಿಂಪಲ್ ಆಗಿ ಕೆಳಗಡೆಗೂ ಇರೋದು ಅದೇ, ಇದು ಇದ್ರದ್ದು ಸ್ಕ್ವೇರ್ ಇದೆ ಇಂಟು ಇದ್ರದ್ದು ಸ್ಕ್ವೇರ್ ಇದೆ. ಸೊ ಇವೆರಡಕ್ಕೂ ಸೇರಿಸಿ ಒಂದೇ ಬ್ರಾಕೆಟ್ ಅಲ್ಲಿ ಸ್ಕ್ವೇರ್ ಕೊಟ್ರೆ ಆಗುದಿಲ್ವಾ. ಸೊ ಅದನ್ನೇ ಮಾಡೋಣ. ಅರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಗೊತ್ತಿಲ್ಲ ನಿಮ್ಗೆ, ಎ ಪ್ಲಸ್ ಬಿ ಇಂಟು
ಎ ಮೈನಸ್ ಬಿ ಮಾಡಿದ್ರೆ ಏನ್ ಬರುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರುತ್ತೆ. ಹೌದಾ, ಈ ಫಾರ್ಮುಲಾ ನೆನಪಿದೆ ತಾನೆ ನಿಮ್ಗೆ, ಹೈಸ್ಕೂಲ್ ಅಲ್ಲಿ ಕಲ್ತಿರ್ತೀರಾ. ಸೊ ಇದೇ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಿ, ಏನಿದೆ ಇಲ್ಲಿ ಅದೇ ರೂಪದಲ್ಲಿ ಇದೆ ತಾನೆ. ಸೊ ಇದನ್ನ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಬರ್ಕೋಬಹುದಾ? ಹೌದು ಸರ್, ಬ್ರಾಕೆಟ್ ಒಳಗಡೆ ಇರೋದನ್ನ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಬರ್ಕೋಬಹುದು. ಸೊ ಇಲ್ಲಿ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂತ ಬರ್ಕೋಬಹುದು. ಮೇಲ್ಗಡೆಗಿರೋದನ್ನ ಒಬ್ಸರ್ವ್ ಮಾಡಿ. ಮೇಲ್ಗಡೆಗೆ ಏನಿದೆ ಇಲ್ಲಿ, ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಇಲ್ವಾ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನ್ ಬರುತ್ತೆ, ಈ ರೀತಿ ಬರುತ್ತೆ. ಸೊ ಇಲ್ಲಿ ಏನಿದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಇವನ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನ್ ಬರಬೇಕು, ಇದು ಬರಬೇಕು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅನ್ನೋ ರೂಪದಲ್ಲಿ ಬರಬೇಕು. ಹೌದಾ? ಸೊ ಎ ಜಾಗದಲ್ಲಿ ಏನಿದೆ, ಆರ್ ಪ್ಲಸ್ ಎ ಇದೆ. ಬಿ ಜಾಗದಲ್ಲಿ ಏನಿದೆ, ಆರ್ ಮೈನಸ್ ಎ ಇದೆ. ಓಕೆನಾ? ಎ ಜಾಗದಲ್ಲಿ ಆರ್ ಪ್ಲಸ್ ಎ ಜಾಗದಲ್ಲಿರೋದು ಆರ್ ಪ್ಲಸ್ ಎ, ಬಿ ಜಾಗದಲ್ಲಿರೋದು ಆರ್ ಮೈನಸ್ ಎ. ಸೊ ಅದನ್ನ ಮಾಡ್ಕೊಂಡು ಈ ಫಾರ್ಮುಲಾನ ಮೇಲ್ಗಡೆ ಹಾಕೊಂಡ್ಬಿಡೋಣ. ಕ್ಲಿಯರಾ? ಮೊದಲಿರೋದು ಎ ಪ್ಲಸ್ ಬಿ, ಎ ಜಾಗದಲ್ಲಿ ಏನ್ ಬರೀಬೇಕು, ಆರ್ ಪ್ಲಸ್ ಎ ಪ್ಲಸ್ ಬಿ ಜಾಗದಲ್ಲಿ ಏನ್ ಬರೀಬೇಕು, ಆರ್ ಮೈನಸ್ ಎ. ಓಕೆನಾ? ಇಂಟು ಎ ಮೈನಸ್ ಬಿ. ಎ ಜಾಗದಲ್ಲಿ ಏನ್ ಬರೀಬೇಕು, ಆರ್ ಪ್ಲಸ್ ಎ, ಬಿ ಜಾಗದಲ್ಲಿ ಏನ್ ಬರೀಬೇಕು, ಆರ್ ಮೈನಸ್ ಎ, ಮೈನಸ್ ಇದೆ ತಾನೆ. ಸೊ ಆರ್ ಮೈನಸ್ ಎ. ಓಕೆನಾ? ಈಗ ಇಲ್ಲಿ ನೋಡಿ, ಈ ಟರ್ಮ್ ಅನ್ನ ಮೈನಸ್ ನಿಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನ್ ಬರುತ್ತೆ, ಆರ್ ಇಲ್ಲಿ ಪ್ಲಸ್ ಆರ್ ಇದೆ. ಸೊ ಮೈನಸ್ ನಿಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಮೈನಸ್ ಆರ್ ಆಗುತ್ತೆ. ಇಲ್ಲಿರೋದು ಮೈನಸ್ ಎ, ಇದನ್ನ ಮೈನಸ್ ನಿಂದ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಎ ಆಗುತ್ತೆ. ಓಕೆನಾ? ಸೊ ಅದನ್ನ ಬರ್ಕೊಳ್ಳೋಣ. ಇಲ್ಲಿ ಮೈನಸ್ ಆರ್ ಆಯ್ತು, ಇಲ್ಲಿ ಪ್ಲಸ್ ಎ ಆಯ್ತು. ಕ್ಲಿಯರಾ? ಇವಾಗ ಏನೇನು ಉಳ್ಕೋತು ಅದನ್ನ ನೋಡಿ. ಇಲ್ಲಿ ಪ್ಲಸ್ ಆರ್ ಇದೆ, ಇಲ್ಲಿ ಮೈನಸ್ ಆರ್ ಇದೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಎ ಪ್ಲಸ್ ಎ ಮಾಡಿದ್ರೆ 2a ಆಗುತ್ತೆ. ಕ್ಲಿಯರಾ? ಸೊ ಎ ಪ್ಲಸ್ ಎ ಮಾಡಿದ್ರೆ 2a ಆಗ್ಬೇಕಾಗ್ತಿದೆ. ಈ ಜಾಗದಲ್ಲಿ 2a ಅಂತ ಬರಿಬಹುದು. ಕ್ಲಿಯರ್? ಓಕೆ. ಈಗ ಇಲ್ಲೇನಿದೆ, ಪ್ಲಸ್ ಎ ಇದೆ, ಈ ಕಡೆ ಮೈನಸ್ ಇದೆ. ಸೊ ಇವೆರಡನ್ನು ನಾವು ಕ್ಯಾನ್ಸಲ್ ಮಾಡ್ಕೋಬಹುದು. ಆರ್ ಪ್ಲಸ್ ಆರ್ ಏನಾಗುತ್ತೆ, 2r ಆಗುತ್ತೆ. ಓಕೆ, ಇಲ್ಲಿ 2r ಆಯ್ತು. ಇಲ್ಲಿ ನೀವು ಮತ್ತೊಂದು ವಿಷಯ ಅಬ್ಸರ್ವ್ ಮಾಡಬಹುದು. ಏನಪ್ಪಾ ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಕ್ಯೂ ಇದೆ, ಇಲ್ಲಿ ಇಂಟು 2a ಇದೆ. ಕ್ಯೂ ಇಂಟು 2a ಮಾಡಿದ್ರೆ ಏನ್ ಬರ್ಬೇಕಪ್ಪ, ನಮ್ ಡೈಪೋಲ್ ಮೊಮೆಂಟ್ ತಾನೇ ಬರಬೇಕು. ಕ್ಯೂ ಅಂತಂದ್ರೆ ಚಾರ್ಜ್, 2a ಅಂತಂದ್ರೆ ಡಿಸ್ಟೆನ್ಸ್. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಡೈಪೋಲ್ ಮೊಮೆಂಟ್ ಸಿಗುತ್ತೆ. ಸೊ ಕ್ಯೂ ಇಂಟು 2a ಜಾಗದಲ್ಲಿ ನಾವು ಪಿ ಡೈಪೋಲ್ ಮೊಮೆಂಟ್ ಅನ್ನ ಬರಿಬಹುದು. ಸೊ ಈ ಜಾಗದಲ್ಲಿ ನಾವು ಪಿ ಅಂತ ಬರ್ಕೋಬಹುದು. ಓಕೆನಾ? ಪಿ ಅಂತ ಬರಿಬಹುದು. ಇಲ್ಲಿ 1 ಹಾಕಿದೆ. ಓಕೆ, ಕ್ಲಿಯರ್? ಇಲ್ಲಿಗೆ ನಮ್ ಡಿರೈವೇಶನ್ ಮುಗೀತು, ಆಲ್ಮೋಸ್ಟ್ ಮುಗ್ದಂಗೆನೆ ಅದು. ಆದ್ರೆ ನೀವು ಇಲ್ಲಿ ಒಂದ್ ಸ್ವಲ್ಪ ವಿಚಾರ ಮಾಡಿ. ಸಪೋಸ್ ನಮ್ಮ ಡೈಪೋಲ್ ತುಂಬಾ ಚಿಕ್ಕದಿತ್ತಪ್ಪ, ಅಂದ್ರೆ 2a ಅನ್ನುವಂತ ಡಿಸ್ಟೆನ್ಸ್, ಎ ಅನ್ನುವಂತ ತುಂಬಾ ಚಿಕ್ಕದಾಯ್ತು, ಡೈಪೋಲ್ ಇಷ್ಟೇ ಸಣ್ಣದಿತ್ತು ಅಂತ ಇಟ್ಕೊಳ್ಳಿ. ನಮಗೆ ಯಾವ ಪಾಯಿಂಟ್ ನಲ್ಲಿ ಬೇಕೋ ಅದು ತುಂಬಾ ದೂರದಲ್ಲಿದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಆರ್ ಡಿಸ್ಟೆನ್ಸ್ ತುಂಬಾ ದೂರದಲ್ಲಿದೆ, ಡೈಪೋಲ್ ನಿಂದ ತುಂಬಾ ದೂರದಲ್ಲಿ ನಮಗೆ ಬೇಕಾಗಿರೋ ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳಿ. ಆವಾಗ ಏನಾಯ್ತು, ಈ ಡಿಸ್ಟೆನ್ಸ್ ತುಂಬಾ ಚಿಕ್ಕದಾಯ್ತು, ಎ ಅನ್ನೋದು ತುಂಬಾ ಚಿಕ್ಕ ಡಿಸ್ಟೆನ್ಸ್ ಆಯ್ತು, ಆರ್ ಅನ್ನುವಂಥದ್ದು ತುಂಬಾ ದೊಡ್ಡ ಡಿಸ್ಟೆನ್ಸ್ ಆಯ್ತು. ಹೌದಾ? ಸೊ ವೆನ್ ಆರ್ ಈಸ್ ಗ್ರೇಟರ್ ದ್ಯಾನ್ ಎ, ಆವಾಗ ಏನಾಗತ್ತೆ ಅಂತಂದ್ರೆ ಆರ್ ನ ಮುಂದೆ ಎ ತುಂಬಾ ಚಿಕ್ಕದಾಗಿ ಕಾಣುತ್ತೆ. ಒಂದ್ ದೊಡ್ಡ ಆನೆ ಮುಂದೆ ಒಂದ್ ಸಣ್ಣ ಇರುವೆ ಇಟ್ರೆ ಆ ಇರುವೆ ಕಾಣುತ್ತೆ? ಯಾರಿಗೂ ಇಲ್ಲ. ಜನ ಏನ್ ತಿಳ್ಕೊತಾರೆ, ಆನೆ ತಲೆ ಮೇಲೆ ಒಂದ್ ಇರುವೆ ಇಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. ಅಲ್ಲಿ ಜನರಿಗೆ ಹೆಂಗ್ ಕಾಣುತ್ತದು? ಅಲ್ಲಿ ಆನೆ ಅಷ್ಟೇ ಇದೆ, ಇರುವೆ ಇದೆ ಅಂತ ಯಾರಿಗೂ ಅನ್ಸುದೇ ಇಲ್ಲ. ಆಲ್ಮೋಸ್ಟ್ ಇರುವೆಯನ್ನ ಎಲ್ಲರೂ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಹೌದಾ? ಇರುವೆ ಇಲ್ವೇ ಇಲ್ಲ, ಅಲ್ಲಿ ಝೀರೋ ಅಂತ ಕನ್ಸಿಡರ್ ಮಾಡ್ಬಿಡ್ತಾರೆ. ಹೌದಾ? ಸೊ ಅದೇ ರೀತಿಲಿ ಯಾವತ್ತು ಆರ್ ವ್ಯಾಲ್ಯೂ ತುಂಬಾ ದೊಡ್ಡದಾಗಿರುತ್ತೋ ಎ ಮುಂದೆ, ಅವಾಗ ನಾವು ಎ ಅಲ್ಲಿ ಇಲ್ವೇ ಇಲ್ಲ ಅಂತ ಕನ್ಸಿಡರ್ ಮಾಡ್ಬೋದು. ಎ ವ್ಯಾಲ್ಯೂವನ್ನ 0 ಅಂತ ಕನ್ಸಿಡರ್ ಮಾಡ್ಬೋದು. ಸಪೋಸ್ ಇಲ್ಲಿ ಎ ವ್ಯಾಲ್ಯೂ 0 ಆದ್ರೆ ಏನಾಗುತ್ತೆ ವಿಷಯ, ಇಲ್ಲಿ ಎ ವ್ಯಾಲ್ಯೂ 0 ಆಗ್ಬಿಟ್ರೆ, ಸಪೋಸ್ ಇಲ್ಲಿ ಎ ವ್ಯಾಲ್ಯೂ 0 ಅಂತ ಅಂದ್ಕೊಳ್ಳಿ, ಅವಾಗ ಏನ್ ಬರುತ್ತೆ ನಮ್ದು ಈಗ ಫಾರ್ಮುಲಾ ಏನ್ ಬರುತ್ತೆ, ಇ ಇಸ್ ಈಕ್ವಲ್ ಟು 1/4πε0. ಹೌದಾ? ಇಲ್ಲಿ ಮೇಲ್ಗಡೆಗೆ ಏನ್ ಬರುತ್ತೆ, 2rp ಇದೆ. ಸೊ ಮೇಲ್ಗಡೆಗೆ 2rp ಇದೆ, ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಅಂತಂದ್ರೆ ನಾವು 0 ಅಂತ ಕನ್ಸಿಡರ್ ಮಾಡಿದೀವಿ ತಾನೆ. ಸೊ ಈ ರೀತಿ ಆದಾಗ ಎ ವ್ಯಾಲ್ಯೂನ ನಾವು 0 ಅಂತ ಕನ್ಸಿಡರ್ ಮಾಡಬಹುದು. 0 ಸ್ಕ್ವೇರ್ ಅಂತಂದ್ರೆ 0ನೇ, ಅದರ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡಿದ್ವಿ. ಹೌದಾ? ಸೊ ಇಲ್ಲಿ ಒಟ್ನಲ್ಲಿ ಏನಾಯ್ತು, ಆರ್ ಸ್ಕ್ವೇರ್ ನ ಸ್ಕ್ವೇರ್ ಆಯ್ತು. ಹೌದಾ? 0 ಅನ್ನು ಬರೀರಿ, ಬರಿದೇ ಇರ್ರಿ, ಏನು ಫರಕ್ಕೆ ಬೀಳೋದಿಲ್ಲ. ಸೊ ಇದು ಆರ್ ಸ್ಕ್ವೇರ್ ನ ಸ್ಕ್ವೇರ್ ಆಯ್ತು.
ಅಂದ್ರೆ r⁴ ಆದಾಗ ಆಯ್ತು. ಹೌದಾ? ಸೊ ಇಲ್ಲಿ r⁴ ಆದಾಗ ಆಯ್ತು. ಮೇಲ್ಗಡೆ ಒಂದು r ಇದೆ, ಕೆಳಗಡೆ r⁴ ಇದೆ. ಅಂದ್ರೆ ಇಲ್ಲಿ ಇಲ್ಲಿ r ಕ್ಯಾನ್ಸಲ್, r⁴ ಹೋಗಿ r⁴ ಅಂತ ನಾವು ಬರಿಬಹುದು. ಹೌದಾ? ಇಲ್ಲಿ ಒಂದು ಪವರ್ ಕಮ್ಮಿ ಆಯ್ತು ಅಷ್ಟೇ. ಸೊ ಈಗ ನಮ್ಮ ಫೈನಲ್ ಫಾರ್ಮುಲಾ ಈ ರೀತಿಯಾಗಿ ಸಿಕ್ತು. ಏನ್ ಸಿಕ್ತು? ನಮ್ಮ ಫೈನಲ್ ಫಾರ್ಮುಲಾ 2p ಡಿವೈಡೆಡ್ ಬೈ r³ ಅಂತ ಸಿಕ್ತು. ಹೌದಾ? ಸೊ ಇದು ನಿಮ್ಮ ಕಂಪ್ಲೀಟ್ ಡಿರೈವೇಶನ್. ಇಷ್ಟು ಮಾಡಿದ್ರೆ ನಿಮ್ಗೆ ಎಕ್ಸಾಮ್ ನಲ್ಲಿ ಫುಲ್ ಮಾರ್ಕ್ ಸಿಗುತ್ತೆ. ಇವಾಗ ಆಲ್ರೆಡಿ ಏನ್ ನೋಡಿದ್ರಿ ನೀವು? ಒಂದು ಡೈಪೋಲ್ ಇರುತ್ತೆ, ಆ ಡೈಪೋಲ್ ನ ಆಕ್ಸಿಸ್ ನ ಮೇಲೆ ಯಾವ್ದಾದ್ರು ಒಂದು ಪಾಯಿಂಟ್ ತಕೊಂಡು ಆ ಪಾಯಿಂಟ್ ಅಲ್ಲಿ ಯಾವ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅನ್ನೋದನ್ನ ನೀವು ಕಂಡಿಡ್ರಿ. ಅದೇ ರೀತಿ ಎಕ್ಸಾಮ್ ನಲ್ಲಿ ಇಂಪಾರ್ಟೆಂಟ್ ಆಗಿರೋ ಇನ್ನೊಂದು ಟಾಪಿಕ್ ಇದೆ, ಅದನ್ನ ಈಗ ನೋಡೋಣ. ದಟ್ ಈಸ್ ಈಕ್ವಟೋರಿಯಲ್ ಪ್ಲೇನ್ ನಲ್ಲಿ ಯಾವ ರೀತಿ ಬರುತ್ತೆ ಅಂತ. ಓಕೆನಾ? ಇದು ನಮ್ ಡೈಪೋಲ್ ಅಂತ ಅಂದ್ಕೊಳ್ಳಿ. +q, ಇನ್ನೊಂದು -q. ಇವುಗಳ ನಡುವೆ ಇರುವಂತಹ ಡಿಸ್ಟೆನ್ಸ್ 2a. ಓಕೆನಾ? ಡೈಪೋಲ್ ಅಂದ್ಮೇಲೆ ಇಷ್ಟಿರುತ್ತೆ. ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜ್ ಸಪರೇಟೆಡ್ ಬೈ ಅ ಡಿಸ್ಟೆನ್ಸ್. ಈಗ ಈಕ್ವಟೋರಿಯಲ್ ಪ್ಲೇನ್ ಅಂತಂದ್ರೆ ಏನು ಅನ್ನೋದನ್ನ ನೋಡೋಣ. ಓಕೆ, ಈ ಎರಡೂ ಚಾರ್ಜ್ಗಳ ನಡುವೆ, ಈ ಎರಡೂ ಚಾರ್ಜ್ಗಳನ್ನ ಕರೆಕ್ಟ್ ಮಿಡ್ಲ್ ಅಲ್ಲಿ ಬರುವಂತ ಈ ಪ್ಲೇನ್ ಏನಿದೆಯೋ, ಈ ಪ್ಲೇನ್ ಅನ್ನ ಈಕ್ವಟೋರಿಯಲ್ ಪ್ಲೇನ್ ಅಂತ ಕರಿಬಹುದು. ಓಕೆನಾ? ಈ ಪ್ಲೇನ್ ನ ಮೇಲೆ ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿಕೊಂಡು ಆ ಪಾಯಿಂಟ್ ನಲ್ಲಿ ಯಾವ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಅನ್ನೋದನ್ನ ನಾವು ಕಂಡುಹಿಡಿಯಲಿಕ್ಕೆ ಹೊರಟಿದ್ದೇವೆ. ಓಕೆನಾ? ಸೊ ಇದು ನಮ್ಮ ಡೈಪೋಲ್ ಅಂತಂದ್ರೆ ಕರೆಕ್ಟ್ ಮಿಡ್ಲ್ ಅಲ್ಲಿ ತಾನೇ ಈಕ್ವಟೋರಿಯಲ್ ಪ್ಲೇನ್ ಬರೋದು. ಸೊ ಕರೆಕ್ಟ್ ಮಿಡ್ಲ್ ಅಲ್ಲಿ ಒಂದು ಲೈನ್ ಅನ್ನ ಹೇಳ್ಕೊಂಡಿದ್ದೇನೆ. ಸೊ ಈ ಡಿಸ್ಟೆನ್ಸ್ 2a ಅಂತಂದ್ರೆ ಈ ಡಿಸ್ಟೆನ್ಸ್ ಏನಾಗಬೇಕಾಯ್ತು? ಕರೆಕ್ಟ್ ಮಿಡ್ಲ್ ಅಲ್ಲಿ ಬಂದಿದೆ ಈ ಲೈನ್ ಅಂದ್ರೆ ಈ ಡಿಸ್ಟೆನ್ಸ್ ಏನಾಗಬೇಕಾಯ್ತು? ಈ ಡಿಸ್ಟೆನ್ಸ್ a ಆಗಬೇಕಾಯ್ತು. ಅದೇ ರೀತಿಲಿ ಈ ಡಿಸ್ಟೆನ್ಸ್ ಕೂಡ a ಆಗಬೇಕಾಯ್ತು. ಹೌದಾ? ಕ್ಲಿಯರಾ? ಈಗ ಈ ಡಿಸ್ಟೆನ್ಸ್ a ಅಂದ್ಮೇಲೆ ನಾವು ಈ ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡುವ. ಈ ಈಕ್ವಟೋರಿಯಲ್ ಪ್ಲೇನ್ ಮೇಲೆ ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡುವ. ಈ ಪಾಯಿಂಟ್ ಅನ್ನ ನಾನು ಕನ್ಸಿಡರ್ ಮಾಡ್ತಾ ಇದ್ದೇನೆ. ಒಂದ್ ಸ್ವಲ್ಪ ಕೆಳಗೆ ಮಾಡ್ತಾ ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ತಿದ್ದೇನೆ. ಈ ಪಾಯಿಂಟ್ಗೆ ನಾನು p ಅಂತ ಹೆಸರು ಕೊಡ್ತಾ ಇದ್ದೇನೆ. ಮತ್ತೆ ಈ p ಅನ್ನೋದು ನಮ್ಮ ಡೈಪೋಲ್ ನ ಮಿಡ್ ಪಾಯಿಂಟ್ ನಿಂದ r ಅನ್ನುವಂತ ಡಿಸ್ಟೆನ್ಸ್ ನಲ್ಲಿ ಇದೆ. ಓಕೆನಾ? ಸೊ p ಗೂ ಡೈಪೋಲ್ ಗೂ ಇರುವಂತ ಡಿಸ್ಟೆನ್ಸ್ ಏನು? r. ಕ್ಲಿಯರ್? ಈಗ ಇಷ್ಟು ನಮ್ದು ಏನಾಯ್ತು? ಡೇಟಾ ಆಯ್ತು. ನಾನು ಆಲ್ರೆಡಿ ಹೇಳ್ಕೊಂಡೆ ಏನೇನಿದೆ ನಂದು ಅಂತ. ನೀವು ಡಿರೈವೇಶನ್ ಮಾಡ್ಬೇಕಾದ್ರೆ ಇವೆಲ್ಲ ಬರೀತೀರ ತಾನೆ. ಕನ್ಸಿಡರ್ ಅ ಡೈಪೋಲ್ ಹ್ಯಾವಿಂಗ್ ಚಾರ್ಜಸ್ +q and -q separated by a distance 2a. Let's consider a point on equatorial plane having a distance r from the middle of the dipole. ಕ್ಲಿಯರ್? ಸೊ ಇಷ್ಟೆಲ್ಲ ಬರ್ದಾದ್ಮೇಲೆ ಈಗ ಏನ್ ಮಾಡ್ತೀರಾ? ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡ್ತೀರಾ? ನಾವು ಈ ಪಾಯಿಂಟ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡ್ಕೋಬೇಕು. ಹೇಗೆ ಕಂಡುಹಿಡ್ತೀರಾ? ಜಸ್ಟ್ ಲೈಕ್ ಬಿಫೋರ್, ಮೊದಲು ಈ ಚಾರ್ಜ್ ನಿಂದ ಇಲ್ಲಿ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಆಗ್ತಿದೆ ನೋಡ್ತೀರಾ. ಅದಾದ್ಮೇಲೆ ಈ ಚಾರ್ಜ್ ನಿಂದ ಇಲ್ಲಿ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಆಗ್ತಿದೆ ನೋಡ್ತೀರಾ. ಆಮೇಲೆ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಗಳ ವೆಕ್ಟರ್ ಎಡಿಷನ್ ಅನ್ನ ಮಾಡ್ಕೋತೀರಾ. ಆವಾಗ ಇಲ್ಲಿರುವಂತ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಸಿಗತ್ತೆ. ಸೊ ಮೊದಲು ಈ ಚಾರ್ಜ್ ನಿಂದ ಇಲ್ಲಿ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯೋ ಅದನ್ನ ಕಂಡುಹಿಡಿಯೋಣ. ಓಕೆನಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಯೋದಕ್ಕೆ ಏನ್ ಫಾರ್ಮುಲಾ? Electric field due to positive charge is equal to 1/4πε0, 4πε0 into q. q ಎಷ್ಟಿದೆ? ಚಾರ್ಜ್ ಎಷ್ಟಿದೆ? ಚಾರ್ಜ್ q ನೇ ಇದೆ. ಸೊ q ಡಿವೈಡೆಡ್ ಬೈ r². r ಅಂತಂದ್ರೆ ಈ ಡಿಸ್ಟೆನ್ಸ್, ನಮ್ಮ ಚಾರ್ಜ್ ನಿಂದ ಪಾಯಿಂಟ್ ಗೆ ಇರುವಂತ ಡಿಸ್ಟೆನ್ಸ್, ಇದರ ಸ್ಕ್ವೇರ್ ಮಾಡ್ಕೋಬೇಕು. ಈ ಡಿಸ್ಟೆನ್ಸ್ ಎಷ್ಟಿದೆ? ಇವಾಗ ಈ ಡಿಸ್ಟೆನ್ಸ್ ಅನ್ನು ಹೆಂಗ್ ಕಂಡುಹಿಡಿಯೋದು ನಾವು? ಸಿಂಪಲ್. ನಾವು ಕರೆಕ್ಟ್ ಆಗಿ ನೋಡಿದ್ರೆ ನಮ್ಗೆ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಕಾಣ್ತಾ ಇದೆ. ಹೌದಾ? ಈ ಲಂಬಕೋನ ತ್ರಿಭುಜದಲ್ಲಿ ಅಥವಾ ಏನು ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ ಈ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿದ್ರೆ ನಮ್ಗೆ ಇಲ್ಲಿ ಏನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅದು ಸಿಗತ್ತೆ. ಹೌದಾ? ಸೊ ಈ ಡಿಸ್ಟೆನ್ಸ್ ಎಷ್ಟಿದೆ? a ಇದೆ. ಈ ಡಿಸ್ಟೆನ್ಸ್ r ಇದೆ. ಸೊ ಪೈಥಾಗೋರಸ್ ಥಿಯರಂ ನ ಪ್ರಕಾರ a² + r² ಮಾಡಿದ್ರೆ ನಮಗೆ ಇದರ ಸ್ಕ್ವೇರ್ ಸಿಗತ್ತೆ. ಹೌದಾ? ಸೊ a² + r². ಕ್ಲಿಯರಾ? ಅದೇ ರೀತಿ ನೆಗೆಟಿವ್ ಚಾರ್ಜ್ ನಿಂದ ಏನಾಗುತ್ತೆ ನೋಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಇಸ್ ಈಕ್ವಲ್ ಟು 1/4πε0, 4πε0 ಇಂಟು ಚಾರ್ಜ್ ಎಷ್ಟಿದೆ? q ಇದೆ. ಇಲ್ಲೂ ಸೇಮ್ ತಾನೆ, ಇಲ್ಲಿ ಚಾರ್ಜ್ q ಇದೆ, ಇಲ್ಲೂ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಚಾರ್ಜ್ q ಇರೋದ್ರಿಂದ q ಡಿವೈಡೆಡ್ ಬೈ ರೈಟ್ ಆಂಗಲ್ ಟ್ರಯಾಂಗಲ್ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್, ಸಾರಿ ಈ ಪಾಯಿಂಟ್ ಇಲ್ಲಿ ಬರಬೇಕು, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕ್ರಿಯೇಟ್ ಆಗ್ತಾ ಇದೆ. ಹೌದಾ? ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ e² + e² ಮಾಡಿದ್ರೆ e² ಸಿಗತ್ತೆ. ಸೊ a² + r² ಮಾಡಿದ್ರೆ ನಮ್ ಕೆಳಗಡೆ ಇರೋ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ನ ಸ್ಕ್ವೇರ್ ಸಿಗತ್ತೆ. ಓಕೆನಾ?
ಸೊ ಮೊದಲು ಈಗ ಪ್ಲಸ್ ಕ್ಯೂ ನಿಂದ ಇಲ್ಲಿ ಏನ್ ಇಲೆಕ್ಟ್ರಿಕ್ ಫೀಲ್ಡ್ ಆಗ್ತಾ ಇದೆ ಅದರ ಡೈರೆಕ್ಷನ್ ಬಗ್ಗೆ ನೋಡುವ. ಸೊ ಇಲ್ಲಿ ಪ್ಲಸ್ ಕ್ಯೂ ಇಂದ ಇಲೆಕ್ಟ್ರಿಕ್ ಫೀಲ್ಡ್ ಹೊರಗಡೆ ಹೋಗುತ್ತೆ. ಸೊ ಇಲ್ಲಿ ಡೈರೆಕ್ಷನ್ ಪ್ಲಸ್ ಕ್ಯೂ ನಿಂದ ಯಾವ ರೀತಿ ಆಗ್ಬೇಕಾಯ್ತು, ಈ ರೀತಿಲಿ ಆಗ್ಬೇಕಾಯ್ತು. ಮೈನಸ್ ಕ್ಯೂ ನಿಂದ ಇಲ್ಲಿ ಡೈರೆಕ್ಷನ್ ಯಾವ ರೀತಿ ಇರಬೇಕಾಯ್ತು, ಇಲ್ಲಿಂದ ಮೈನಸ್ ಕ್ಯೂ ಇರೋ ಕಡೆಗೆ ಇಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಯಾಕಂದ್ರೆ ನೆಗೆಟಿವ್ ಚಾರ್ಜ್ ತಾನೆ ಮೈನಸ್ ಕ್ಯೂ. ಸೊ ಈ ರೀತಿಲಿ ಇಲೆಕ್ಟ್ರಿಕ್ ಫೀಲ್ಡ್ ಇರಬೇಕಾಯ್ತು, ಈ ರೀತಿಲಿ ಇಲೆಕ್ಟ್ರಿಕ್ ಫೀಲ್ಡ್ ಇರಬೇಕಾಯ್ತು. ಕ್ಲಿಯರಾ? ಸೊ ಇವಾಗ ನೀವು ವಿಚಾರ ಮಾಡಿ, ನಾವು ವೆಕ್ಟರ್ ಅನ್ನ ಯಾವ್ದಾದ್ರು ಒಂದು ವೆಕ್ಟರ್ ಈ ರೀತಿಲಿ ಇದ್ರೆ ನಾವು ಈ ವೆಕ್ಟರ್ ಅನ್ನ ಸ್ಪ್ಲಿಟ್ ಮಾಡ್ಕೊಂಡು ಬರ್ಕೋಬಹುದು, ಒಡೆದು ಬರ್ಕೋಬಹುದು. ಹೌದಾ? ಇವೆಲ್ಲ ಫಸ್ಟ್ ಇಯರ್ ಅಲ್ಲಿ ಕಲ್ತಿರ್ತೀರಾ, ನಾನೇ ಹೇಳಿದ್ದೀನಿ ಆಯ್ತಾ. ಸೊ ಇದನ್ನ ಒಡ್ಕೊಂಡಾಗ ಏನಾಗುತ್ತೆ, ಎರಡು ಕಾಂಪೋನೆಂಟ್ ಆಗಿ ಒಡ್ಕೋಬಹುದು ಕರೆಕ್ಟ್ 90 ಡಿಗ್ರಿಲಿ. ಇದೇ ವೆಕ್ಟರ್ ಅನ್ನ ನಾವು ಎರಡು ಕಾಂಪೋನೆಂಟ್ ಆಗಿ ಒಡ್ಕೊಂಡಿದ್ದೀವಿ. ಇದು ವೆಕ್ಟರ್ ಇತ್ತು, ಈಗ ಒಡ್ಕೊಂಡ್ಮೇಲೆ ಈ ಎರಡು ವೆಕ್ಟರ್ ಆಯ್ತು. ಹೆಂಗೆ ನೀವು ಒಂದು ಚಾಕ್ಲೇಟ್ ಅನ್ನ ತುಂಡು ಮಾಡಿದ್ರೆ ಎರಡು ಚಾಕ್ಲೇಟ್ ಆಗತ್ತೋ, ಅದೇ ರೀತಿ ಈ ವೆಕ್ಟರ್ ಅನ್ನ ತುಂಡು ಮಾಡ್ಕೊಂಡ್ರೆ ಈ ಎರಡು ವೆಕ್ಟರ್ ಆಯ್ತು. ಈ ಎರಡು ವೆಕ್ಟರ್ ಗಳನ್ನ ವಾಪಸ್ ಆಡ್ ಮಾಡಿದ್ರೆ ಮತ್ತೆ ನಿಮ್ಗೆ ಇದೇ ವೆಕ್ಟರ್ ಸಿಗುತ್ತೆ. ಕ್ಲಿಯರಾ? ಸೊ ಸಪೋಸ್ ಈ ಆಂಗಲ್ ಅನ್ನ ನಾವು ಥೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಈ ವೆಕ್ಟರ್ ಅನ್ನ ನಾವು ಈ ವೆಕ್ಟರ್ ಇತ್ತಲ್ವ ನಮ್ಮ ಮೇನ್ ವೆಕ್ಟರ್ ಏನಿತ್ತಲ್ವಾ, ಇದಕ್ಕೆ ನಾವು ಎ ವೆಕ್ಟರ್ ಎ ಅಂತ ಕರೆಯೋಣ. ಓಕೆನಾ? ಸದ್ಯ ನಾವು ಅರ್ಥ ಮಾಡ್ಕೊಳ್ಳೋದು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು. ಈಗ ಎ ವೆಕ್ಟರ್ ಅನ್ನ ತುಂಡು ಮಾಡಿ ನಾವು ಎರಡು ವೆಕ್ಟರ್ ಮಾಡ್ಕೊಂಡಿದ್ದೇವೆ. ಹೌದಾ? ದೊಡ್ಡ ಚಾಕ್ಲೇಟ್ ಅನ್ನ ತುಂಡು ಮಾಡಿ ಎರಡು ಚಿಕ್ಕ ಚಿಕ್ಕ ಚಾಕ್ಲೇಟ್ ಆಗಿ ಮಾಡ್ಕೊಂಡಿದ್ದೇವೆ. ಸೊ ಇದನ್ನ ಯಾವುದು ಥೀಟಾಗೆ ಸಮೀಪದಲ್ಲಿದೆಯೋ ಅಥವಾ ಯಾವ್ದ್ರಿಂದ ನಾವು ಥೀಟಾವನ್ನ ಲೆಕ್ಕ ಮಾಡಿದೆವೋ ಆ ಕಂಪೋನೆಂಟ್ ಅನ್ನ ನಾನು ಎ ಕಾಸ್ ಥೀಟಾ ಅಂತ ಕರೀತೇನೆ. ಥೀಟಾ ಜೊತೆಗಿರೋ ಕಾಂಪೋನೆಂಟ್ ಕಾಸ್ ಥೀಟಾ ಕಾಂಪೋನೆಂಟ್. ಓಕೆನಾ? ಥೀಟಾದಿಂದ ದೂರ ಇರೋ ಕಾಂಪೋನೆಂಟ್, ಥೀಟಾ ಅಲ್ಲದೆ ಇರೋ ಕಾಂಪೋನೆಂಟ್, ಹಂಗೆ ಕರೆಯೋಣ ಸದ್ಯಕ್ಕೆ. ಆಯ್ತಾ? ಸೊ ಈ ಕಾಂಪೋನೆಂಟ್ಗೆ ನಾವು ಸೈನ್ ಥೀಟಾ ಕಾಂಪೋನೆಂಟ್ ಅಂತ ಕರಿತೀವಿ. ಸೊ ಇದ್ರ ವ್ಯಾಲ್ಯೂ ಏನಾಗ್ಬೇಕಾಯ್ತು, ಎ ಸೈನ್ ಥೀಟಾ ಆಗ್ಬೇಕಾಯ್ತು. ಓಕೆನಾ? ಅದೇ ರೀತಿಲಿ ನಮ್ದು ಇ ಪ್ಲಸ್ ಕ್ಯೂ ಇತ್ತಲ್ವ, ಈ ವೆಕ್ಟರ್ ಇತ್ತಲ್ವಾ, ಇದನ್ನ ಎರಡು ಪೀಸ್ ಆಗಿ ಒಡ್ಕೊಳ್ಳೋಣ. ಇದನ್ನ ಎರಡು ಪೀಸ್ ಆಗಿ ಒಡ್ಕೊಂಡ್ರೆ ಯಾವ ರೀತಿ ಆಗತ್ತೆ ಅಂತಂದ್ರೆ ಒಂದು ಕಾಸ್ ಕಾಂಪೋನೆಂಟ್ ಆಗ್ಬೇಕಾಯ್ತು, ಒಂದು ಸೈನ್ ಕಾಂಪೋನೆಂಟ್ ಆಗ್ಬೇಕಾಯ್ತು. ಓಕೆನಾ? ಸಪೋಸ್ ನಾನು ಈ ಆಂಗಲ್ ಅನ್ನ ಥೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಕೂಡ ಥೀಟಾನೇ ಆಗುತ್ತೆ. ಹೌದಾ? ಬೇಸಿಕ್ ಮ್ಯಾಥಮೆಟಿಕ್ಸ್ ಇದು. ಯಾಕಂದ್ರೆ ಇಲ್ಲೇನು ಒಂದು ಸಮದ್ವಿಬಾಹು ತ್ರಿಭುಜ ಕ್ರಿಯೇಟ್ ಆಗಿದೆ. ಕರೆಕ್ಟಾ? ಇಂಗ್ಲಿಷ್ ನಲ್ಲಿ ಏನಂತಾರೆ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಕ್ರಿಯೇಟ್ ಆಗಿದೆ ಇದು. ಸೊ ಇದು ಈ ಎರಡು ಆಂಗಲ್ ಸೇಮ್ ಇರುತ್ತೆ. ಸೊ ಈ ಎರಡು ಆಂಗಲ್ ಇಲ್ಲಿ ಸೇಮ್ ಇರೋದ್ರಿಂದ ಈಗ ನಾನು ಇಲ್ಲಿ ಈ ವೆಕ್ಟರ್ ನ ಒಡೆದು ಸ್ಪ್ಲಿಟ್ ಮಾಡ್ಕೊಂಡೆ ಅಂತ ಇಟ್ಕೊಳ್ಳಿ. ಒಂದು ವೆಕ್ಟರ್ ಈ ಕಡೆ ಬರುತ್ತೆ, ಹೌದಾ? ಇನ್ನೊಂದು ವೆಕ್ಟರ್ ಈ ಕಡೆ ಬರುತ್ತೆ. ಈ ವೆಕ್ಟರ್ ನ ತುಂಡು ಮಾಡ್ಕೊಂಡಾಗ ಸಿಕ್ಕಿರೋ ಎರಡು ವೆಕ್ಟರ್ಸ್ ಈ ರೀತಿಲಿ ಬಂತು. ಹೌದಾ? ಸಪೋಸ್ ಈ ಆಂಗಲ್ ಅನ್ನ ನಾನು ಥೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಕೂಡ ಏನಾಗ್ಬೇಕಾಯ್ತು, ಥೀಟಾನೇ ಆಗ್ಬೇಕಾಯ್ತು. ಸೊ ಥೀಟಾ ಜೊತೆಗಿರೋ ಕಾಂಪೋನೆಂಟ್ ಏನಾಗ್ಬೇಕು, ಕಾಸ್ ಕಾಂಪೋನೆಂಟ್. ಸೊ ಇದೇನಾಯ್ತು, ಇದು ಯಾವುದು, ಇಲ್ಲಿ ಹೋಗಿರೋ ವೆಕ್ಟರ್ ನಮ್ದು ಈ ಪಾಸಿಟಿವ್ ವೆಕ್ಟರ್. ಹೌದಾ? ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಇಂದ ಈ ವೆಕ್ಟರ್ ಕ್ರಿಯೇಟ್ ಆಗಿದೆ. ಸೊ ಇದನ್ನ ನಾನು ಇ ಪ್ಲಸ್ ಅಂತ ಬರ್ಕೊಂಡಿದ್ದೆ. ಇದೇ ವೆಕ್ಟರ್ ಇದು ಇಲ್ಲಿರೋದು. ಸೊ ಈ ವೆಕ್ಟರ್ ಏನಾಗ್ಬೇಕಾಯ್ತು, ಇ ಪ್ಲಸ್ ಕಾಸ್ ಥೀಟಾ ಆಗ್ಬೇಕಾಯ್ತು. ಯಾಕೆ ಇದು ಇ ಪ್ಲಸ್ ಕಾಸ್ ಥೀಟಾ ಆಯ್ತು, ಯಾಕಂದ್ರೆ ಇದು ಥೀಟಾ ಜೊತೆ ಅಂಟ್ಕೊಂಡಿದೆ ಈ ಕಾಂಪೋನೆಂಟ್. ಹೌದಾ? ಸೊ ಮೇಲ್ಗಡೆ ಇರೋ ಕಾಂಪೋನೆಂಟ್ ಏನಾಗ್ಬೇಕಾಯ್ತು, ಇ ಪ್ಲಸ್ ಸೈನ್ ಥೀಟಾ ಆಗ್ಬೇಕಾಯ್ತು. ಕ್ಲಿಯರಾ? ಇದು ಇ ಪ್ಲಸ್ ಸೈನ್ ಥೀಟಾ ಮೇಲ್ಗಡೆ ಇರೋದು ಇ ಪ್ಲಸ್ ಸೈನ್ ಥೀಟಾ. ಇಲ್ಲಿ ಮಜಾ ನೋಡಿ, ನಾವು ಈ ವೆಕ್ಟರ್ ನ ಮೊದಲು ಈ ಚಾರ್ಜ್ ನಿಂದ ಏನ್ ಕ್ರಿಯೇಟ್ ಆಗಿತ್ತೋ ಅದನ್ನ ಆ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಸ್ಪ್ಲಿಟ್ ಮಾಡ್ಕೊಂಡ್ವಿ. ಈಗ ಈ ಚಾರ್ಜ್ ನಿಂದ ಏನ್ ಇಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ, ಇದು ಕ್ರಿಯೇಟ್ ಆಗಿದೆ. ಹೌದಾ? ಈಗ ಈ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾವು ಸ್ಪ್ಲಿಟ್ ಮಾಡ್ಕೊಂಡು ಬರ್ಕೋತಾ ಇದೀವಿ. ಓಕೆ? ಈ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಸ್ಪ್ಲಿಟ್ ಮಾಡಿದಾಗ ಈ ಕಡೆ ಒಂದು ಬರುತ್ತೆ, ಕೆಳಗಡೆ ಒಂದು ಈ ರೀತಿ ಬರುತ್ತೆ. ಓಕೆನಾ? ಸಪೋಸ್ ಈ ಆಂಗಲ್ ಥೀಟಾ ಆಗಿದ್ರೆ ಈ ಆಂಗಲ್ ಕೂಡ ಥೀಟಾನೇ ಆಗತ್ತೆ. ಯಾಕಂದ್ರೆ ಇದನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಝಡ್ ರೀತಿ ಕಾಣಿಸ್ತಾ ಇದೆ. ಹೌದಾ? ಇಲ್ಲಿ ಒಂದು ಝಡ್ ರೀತಿ ಕಾಣಿಸ್ತಾ ಇದೆ, ಈ ರೀತಿ ಇದೆ ಅದು, ಈ ರೀತಿ ಇದೆ ಅದು. ಸೊ ಈ ಆಂಗಲ್ ಥೀಟಾ ಆಗಿದ್ರೆ ಈ ಆಂಗಲ್ ಕೂಡ ಥೀಟಾನೇ ಆಗ್ಬೇಕು ತಾನೇ, ಕಾಮನ್ ಸೆನ್ಸು. ಸೊ ಇಲ್ಲೂ ಹಾಗೆ ಈ ಆಂಗಲ್ ಥೀಟಾ ಆಗಿದ್ರೆ ಈ ಆಂಗಲ್ ಕೂಡ ಥೀಟಾನೇ ಆಗಿರತ್ತೆ. ಓಕೆನಾ? ಸೊ ಈ ಆಂಗಲ್ ಥೀಟಾ ಈ ವೆಕ್ಟರ್ ನ ಸ್ಪ್ಲಿಟ್ ಮಾಡ್ಕೊಂಡು ಈ ಕಡೆ ಬರ್ಕೊಂಡಿದ್ದೀನಿ. ಸೊ ಈ ವೆಕ್ಟರ್ ಏನಾಗ್ಬೇಕಾಯ್ತು, ಈ ವೆಕ್ಟರ್ ಇಲ್ಲಿ ಇ ಮೈನಸ್ ಕಾಸ್ ಥೀಟಾ ಆಗ್ಬೇಕಾಯ್ತು, ಈ ನೆಗೆಟಿವ್ ನ ಕಾಸ್ ಥೀಟಾ ಆಗ್ಬೇಕಾಯ್ತು. ಈ ವೆಕ್ಟರ್ ಏನಾಗ್ಬೇಕಾಯ್ತು, ಕೆಳಗಡೆ ಬಂದಿರೋದು ಇದು ಈ ನೆಗೆಟಿವ್ ನ ಸೈನ್ ಥೀಟಾ ಆಗ್ಬೇಕಾಯ್ತು. ಹೌದಾ? ಮೊದಲು ಈ ವೆಕ್ಟರ್ ಮತ್ತೆ ಈ ವೆಕ್ಟರ್ ಎರಡೇ ಇತ್ತು, ಇದನ್ನ ಸ್ಪ್ಲಿಟ್ ಮಾಡ್ಕೊಂಡು ನಾನು ಇದು ಮಾಡ್ಕೊಂಡೆ, ಈ ಎರಡು ಪೀಸ್ ಆಗಿ ಮಾಡ್ಕೊಂಡೆ. ಸೊ ಇದು ಸದ್ಯಕ್ಕೆ ನಾವು ಕನ್ಸಿಡರ್ ಮಾಡಲ್ಲ, ಈ ಎರಡು ವೆಕ್ಟರ್ ಇದೆ, ಯಾಕಂದ್ರೆ ಇದನ್ನೇ ತುಂಡು ಮಾಡಿ ನಾನು ಈ ಎರಡು ಮಾಡ್ಕೊಂಡಿರೋದು. ಅದೇ ರೀತಿ ಕೆಳಗಡೆ ಇರೋ ವೆಕ್ಟರ್ ನಾನು ತುಂಡು ಮಾಡ್ಕೊಂಡು ಈ ಎರಡು ವೆಕ್ಟರ್ ಮಾಡ್ಕೊಂಡೆ. ಸೊ ಈ ಕೆಳಗಡೆ ಇರೋ ವೆಕ್ಟರ್ನು ಸದ್ಯಕ್ಕೆ ನಾವು ವಿಚಾರದಲ್ಲಿ ತಗೊಳ್ಳೋದು ಬೇಡ. ಈಗಿರೋದು ಒಟ್ಟಾರೆ 4 ವೆಕ್ಟರ್. ಇಲ್ಲಿ ಒಂದಿದೆ, ಇಲ್ಲಿ ಆಕ್ಚುಲಿ 2 ವೆಕ್ಟರ್ ಇದೆ. ಹೌದಾ?
ಮೊದಲು ಈ ಕಡೆ ಇತ್ತಲ್ಲ, ಈ ವೆಕ್ಟರ್ ಸ್ಪ್ಲಿಟ್ ಮಾಡ್ಕೊಂಡಾಗ ಈ ಡೈರೆಕ್ಷನ್ ಅಲ್ಲಿ ಒಂದು ವೆಕ್ಟರ್ ಬಂದಿತ್ತು, ಈ ಪಾಸಿಟಿವ್ ನ ಕಾಸ್ ಥೀಟಾ ಬಂದಿತ್ತು. ಅದಾದ್ಮೇಲೆ ಇಲ್ಲಿ ಇದನ್ನ ಸ್ಪ್ಲಿಟ್ ಮಾಡ್ಕೊಂಡಾಗೂ ಇಲ್ಲಿ ಮತ್ತೊಂದು ವೆಕ್ಟರ್ ಬಂದಿತ್ತು. ಸೊ ಇಲ್ಲಿ ಒಟ್ಟಾರೆ ಇಲ್ಲಿರೋದು 2 ವೆಕ್ಟರ್ಸ್ ಇದೆ. ಓಕೆನಾ? ಸೊ ಇ ಪ್ಲಸ್ ಕಾಸ್ ಥೀಟಾನು ಇಲ್ಲೇ ಇದೆ, ಇ ಮೈನಸ್ ಕಾಸ್ ಥೀಟಾನು ಇಲ್ಲೇ ಇದೆ. ಇ ಪ್ಲಸ್ ಸೈನ್ ಥೀಟಾ ಮತ್ತೆ ಇ ಮೈನಸ್ ಸೈನ್ ಥೀಟಾ ಎರಡು ಅಪೋಸಿಟ್ ಡೈರೆಕ್ಷನ್ ಇದೆ. ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಎರಡು ಅಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿರುವಂತ 2 ವೆಕ್ಟರ್ಸ್ ಗಳು ಉಳ್ಕೊಂಡಿದಾವೆ. ಹೌದಾ? ಯಾವ್ಯಾವ್ದು? ಇ ಪಾಸಿಟಿವ್ ನ ಕಾಸ್ ಥೀಟಾ ಮತ್ತೆ ಇ ನೆಗೆಟಿವ್ ನ ಕಾಸ್ ಥೀಟಾ. ಹೌದಾ? ಸೊ ಈ 2 ವೆಕ್ಟರ್ ಗಳು ಒಂದೇ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ನಾವು ಅವುಗಳನ್ನ ಡೈರೆಕ್ಟ್ ಆಗಿ ಆಡ್ ಮಾಡ್ಕೋಬಹುದು. ಸೊ ಅದೇ ಪ್ರಿನ್ಸಿಪಲ್ ಮೇಲೆ ಈಗ ಮಾಡ್ತಾ ಹೋಗೋಣ. ನಮಗೆ ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಬರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕೀಗ? ಈ 2 ಕಾಂಪೋನೆಂಟ್ ಗಳನ್ನ ಆಡ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಹೌದಾ? ಸೊ ಯಾವ್ದದ್ 2 ಕಾಂಪೋನೆಂಟ್? ನಮ್ಗೆ ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಬರಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು? ಈ ಪಾಸಿಟಿವ್ ನ ಕಾಸ್ ಥೀಟಾ, ಈ ಪಾಸಿಟಿವ್ ನ ಕಾಸ್ ಥೀಟಾ ಪ್ಲಸ್ ಈ ನೆಗೆಟಿವ್ ನ ಕಾಸ್ ಥೀಟಾವನ್ನ ಮಾಡ್ಕೋಬೇಕು. ಹೌದಾ? ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಇ ಪಾಸಿಟಿವ್ ಇಂಟು ಕಾಸ್ ಥೀಟಾ. ಈ ಪಾಸಿಟಿವ್ ಎಲ್ಲಿದೆ? ಇಲ್ಲಿದೆ. ಸೊ ಈ ವ್ಯಾಲ್ಯೂ ಅನ್ನ ಇಲ್ಲಿ ಬರ್ಕೊಳ್ಳಿ. ಇ ಪ್ಲಸ್ ಇರೋ ಜಾಗದಲ್ಲಿ ಇದನ್ನ ಬರ್ಕೊಂಡೆ, ಕಾಸ್ ಥೀಟಾ ಇರೋ ಜಾಗದಲ್ಲಿ ಕಾಸ್ ಥೀಟಾ ಅಂತ ಬರ್ಕೋತೇನೆ, ಪ್ಲಸ್ ಈ ನೆಗೆಟಿವ್ ಜಾಗದಲ್ಲಿ ಈ ವ್ಯಾಲ್ಯೂ ಅನ್ನ ಬರ್ಕೋತೇನೆ. ಅದಾದ್ಮೇಲೆ ಕಾಸ್ ಥೀಟಾ ಇರೋ ಜಾಗದಲ್ಲಿ ಕಾಸ್ ಥೀಟಾ ಅಂತ ಬರ್ದೆ ಅಷ್ಟೇ, ಮತ್ತೇನು ಮಾಡ್ಲಿಲ್ಲ. ಓಕೆನಾ? ಈ ಸ್ಟೆಪ್ ಕ್ಲಿಯರ್? ಈ ಸ್ಟೆಪ್ ಅಂತೂ ಕ್ಲಿಯರ್. ಇವಾಗ ನೀವೇ ನಮ್ಗೆ ಹೇಳಿ, ಸೇಬು ಪ್ಲಸ್ ಸೇಬು ಇದ್ರೆ ನೀವು ಏನ್ ಮಾಡ್ತೀರಾ? ಸೇಮ್ 2 ವಸ್ತುಗಳಿದ್ರೆ ಅದನ್ನ ನೀವು 2 ಸೇಬು ಅಂತ ಬರೀತೀರಾ. ಸೇಬು ಪ್ಲಸ್ ಸೇಬು ಇಸ್ ಈಕ್ವಲ್ ಟು 2 ಸೇಬು ಅಂತ ಬರೀತೀರಾ. ಹೌದಾ? ಅದೇ ರೀತಿ ಸೇಬು ಪ್ಲಸ್ ಸೇಬು ಇದೆ, ಏನ್ ಮಾಡ್ತೀರಾ? 2 ಸೇಬು ಅಂತ ಬರಿಬಹುದು. ಹೌದಾ? ಸೊ ಈ ಜಾಗದಲ್ಲಿ ನಾನು 2 ಸೇಬು ಅಂತ ಬರಿಬಹುದು, 2 ಸೇಬು ಅಂತ ಅಷ್ಟೇ. ಮತ್ತೇನಿದೆ ಈಗ? ಕಾಸ್ ಥೀಟಾ ಅನ್ನೋದೊಂದು ಕಾಣ್ತಾ ಇದೆ. ಹೌದಾ? ಕಾಸ್ ಥೀಟಾ ಅಂದ್ರೆ ಏನ್ ಆಕ್ಚುಲಿ? ಕಾಸ್ ಥೀಟಾ ಅಂತಂದ್ರೆ ಈಗ ಒಂದು ಟ್ರಯಾಂಗಲ್ ಇದೆ, ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಸಪೋಸ್ ಇದು ಥೀಟಾ ಅಂತ ಇಟ್ಕೊಳ್ಳಿ. ಆಯ್ತಾ? ಇದು ಎ, ಇದು ಬಿ ಅಂತ ಇಟ್ಕೊಳ್ಳಿ. ಈ ಕಾಸ್ ಥೀಟಾ ಏನಾಗಬೇಕಾಯ್ತು? ಕಾಸ್ ಥೀಟಾ ಅಂತಂದ್ರೆ ಈ ಸೈಡ್ ಡಿವೈಡೆಡ್ ಬೈ ಇದು. ಹೌದಾ? ಇದನ್ನ ಸಿ ಅಂತ ಕರೀವ. ಬಿ ಡಿವೈಡೆಡ್ ಬೈ ಸಿ ಆಗ್ಬೇಕು, ಈ ಸೈಡ್ ಡಿವೈಡೆಡ್ ಬೈ ಸಿ ಆಗ್ಬೇಕು. ಅದೇ ರೀತಿಲಿ ಈ ಸೈಡ್ ಡಿವೈಡೆಡ್ ಬೈ ಈ ಸೈಡ್ ಮಾಡ್ಬೇಕಾಯ್ತು. ಈ ಸೈಡ್ ಎಷ್ಟಿದೆ? ಎ ಇದೆ. ಸೊ ಈ ಸೈಡ್ ಎಷ್ಟಿದೆ? ಈ ಸೈಡ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಇದೆ, ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಇದೆ. ಹೌದಾ? ಸೊ ಈ ಸೈಡ್ ಡಿವೈಡೆಡ್ ಬೈ ಈ ಸೈಡ್ ಮಾಡಿದ್ರೆ ನಮ್ಗೆ ಕಾಸ್ ಥೀಟಾ ಸಿಗುತ್ತೆ. ಸೊ ಕಾಸ್ ಥೀಟಾ ಜಾಗದಲ್ಲಿ ನಾವ್ ಏನ್ ಬರ್ಕೋಬಹುದು? ನಾ ಎಲ್ಲ ಇಲ್ಲೇ ಒರ್ಸ್ಕೊಂಡು ಇಲ್ಲೇ ಬರೀತಿದ್ದೇನೆ ಅಂತ ನೀವು ಹಾಗೆ ಮಾಡ್ಬೇಡಿ. ನೀವು ಸ್ಟೆಪ್ ಬೈ ಸ್ಟೆಪ್ ಆಗಿ ಬರ್ಕೋತಾ ಹೋಗಿ ನೋಟ್ಬುಕ್ ಅಲ್ಲಿ. ಆಯ್ತಾ? ಸೊ ನಾ ಜಸ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಇಲ್ಲೇ ಮಾಡ್ತಿದ್ದೇನೆ, ಮತ್ತೆ ನನ್ನ ಟೈಮ್ ಸಿಕ್ಕಾಪಟ್ಟೆ ಸೇವ್ ಆಗ್ತದೆ, ಅದಕ್ಕೆ ಹಿಂಗ್ ಮಾಡ್ತಿದ್ದೇನೆ. ಆಯ್ತಾ? ನೀವು ಸ್ಟೆಪ್ ಬೈ ಸ್ಟೆಪ್ ಆಗಿ ಬರ್ಕೋತಾ ಹೋಗಿ. ಕ್ಲಿಯರ್? ಇಲ್ಲಿರೋ ಕಾಸ್ ಥೀಟಾ ಜಾಗದಲ್ಲಿ ಏನ್ ಬರಿಬಹುದು? ಎ ಡಿವೈಡೆಡ್ ಬೈ ಇದು ಬರಿಬಹುದು. ಹೌದಾ? ಸೊ ಅದನ್ನ ಬರ್ಕೊಳ್ಳೋಣ. ಕಾಸ್ ಥೀಟಾ ಜಾಗದಲ್ಲಿ ಎ ಡಿವೈಡೆಡ್ ಬೈ ಏನಿದೆ ಇಲ್ಲಿ? ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಬರ್ಕೋಬಹುದು. ನೀವೆಲ್ಲ 10ನೇವರೆಗೂ ಮ್ಯಾಥ್ಸ್ ಕಲ್ತಿರಲ್ಲ ಚಂದ ಮಾಡಿ. ಸೊ ನಿಮ್ಗೆ ಇದಂತೂ ಗೊತ್ತೇ ಇರ್ತದೆ. ಹಂಗಾದ್ರೆ ಎಕ್ಸ್ ಪವರ್ ಹಾಫ್ ಅನ್ನ ನಾವು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂತ ಬರಿಬಹುದು, ಅಥವಾ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅನ್ನ ಎಕ್ಸ್ ಪವರ್ ಹಾಫ್ ಅಂತ ಬರಿಬಹುದು. ಹೌದಾ? ಸೊ ಇಲ್ಲಿ ಏನಿದೆ? ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಇದೆ. ಸೊ ಇದನ್ನೇ ನಾವು ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ನ ಹೋಲ್ ಪವರ್ ಹಾಫ್ ಅಂತ ಬರಿಬಹುದು. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅನ್ನ ಈ ರೀತಿ ಬರಿಬಹುದಲ್ವಾ? ಸೊ ಸ್ಕ್ವೇರ್ ರೂಟ್ ಆಫ್ ಇದಿತ್ತು, ಸೊ ಇದ್ರ ಪವರ್ ಹಾಫ್ ಬರ್ದೆ ಅಷ್ಟೇ, ಮತ್ತೇನು ಮಾಡ್ಲಿಲ್ಲ. ಈಗ ನೀವೇ ಹೇಳಿ, ಮ್ಯಾಥ್ಸ್ ನಲ್ಲಿ ಮತ್ತೊಂದು ಬರುತ್ತೆ. ಹೌದಾ? ಎ ಪವರ್ ಎಂ ಇಂಟು ಎ ಪವರ್ ಎನ್ ಇದಾಗ ನಾವೇನ್ ಮಾಡ್ತೇವೆ? ಎ ಪವರ್ ಎಂ ಪ್ಲಸ್ ಎನ್ ಮಾಡೋದಿಲ್ವಾ? ಇದನ್ನೇ ನಾವೀಗ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಅಪ್ಲೈ ಮಾಡ್ತಿದ್ದೇವೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇ ಇಸ್ ಈಕ್ವಲ್ ಟು ಏನಿದೆ? 1/4πε0, 1/4πε0. ಕರೆಕ್ಟ್ ಆಗಿ ಮೇಲೆ ಅಬ್ಸರ್ವ್ ಮಾಡಿ, ಏನಿದೆ? 2 ಇಂಟು ಎ ಇದೆ, ಇಂಟು ಕ್ಯೂ ಇದೆ. ಹೌದಾ? 2 ಇಂಟು ಎ ಇದೆ, ಇಂಟು ಕ್ಯೂ ಇದೆ. ಏನ್ ಸಿಗತ್ತಪ್ಪ ನಮ್ಗೆ? ಡೈಪೋಲ್ ಮೊಮೆಂಟ್ ತಾನೆ. ಸೊ ಡೈಪೋಲ್ ಮೊಮೆಂಟ್ ಅನ್ನ ಬರಿಬಹುದು. ಸೊ 2aq ಇರೋ ಜಾಗದಲ್ಲಿ ಪಿ ಡೈಪೋಲ್ ಮೊಮೆಂಟ್ ಅಂತ ಬರ್ಕೊಂಡೆ, ಮತ್ತೇನು ಮಾಡ್ಲಿಲ್ಲ. ಡಿವೈಡೆಡ್ ಬೈ ಇಷ್ಟಿದೆ. ಹೌದಾ? ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ನ ಪವರ್ 1. ಇಲ್ಲಿರೋದೇನು? ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ನ ಪವರ್ ಹಾಫ್. ಅಂದ್ರೆ ಏನಾಯ್ತು? 1 ಪ್ಲಸ್ ಹಾಫ್ ಮಾಡಿದ್ರೆ ಏನ್ ಬರುತ್ತೆ? 1 ಪ್ಲಸ್ ಹಾಫ್ ಮಾಡಿದ್ರೆ 1/2, ಅಂದ್ರೆ 3/2 ಬರಲ್ವಾ? ಬರುತ್ತೋ ಇಲ್ವೋ? ಅರೆ 1 ಅನ್ನ ನಾವು ಹೇಗ್ ಬರಿಬಹುದು? 2/2 ಅಂತ ಬರಿಬಹುದು. ಹೌದಾ? ಸೊ
ಕೆಳಗಡೆಗೆ 2ನೇ ಉಳ್ಕೋತು, ಮೇಲ್ಗಡೆ 2 + 1 3 ಆಯ್ತು. ಸೊ 3/2 ಅನ್ನೋದು ಆನ್ಸರ್ ಬಂತು. ಹೌದಾ? ಸೊ ನಾವಿಲ್ಲಿ ಏನಿದೆ, a ಪವರ್ m ಅಂದ್ರೆ ಇದಿದೆ, a ಪವರ್ 1 ಇದೆ, ಕಡೆಗೆ a ಪವರ್ n ಇರೋ ಜಾಗದಲ್ಲಿ ಏನಿದೆ, ಇದರ ಪವರ್ ಹಾಫ್ ಇದೆ. ಸೊ 1 + ಹಾಫ್ ಮಾಡಿದ್ರೆ ನಮಗೆ 3/2 ಬರುತ್ತೆ. ಸೊ ಇದರ ಪವರ್ 3/2 ಅಂತ ಬರಿಬಹುದು. a² + r² ನ ಪವರ್ 3/2 ಅಂತ ಬರಿಬಹುದು ಆನ್ಸರ್ ಅಲ್ಲಿ. ಕ್ಲಿಯರಾ? ಆಕ್ಚುಲಿ ನಾವು ಇಷ್ಟು ಮಾಡಿದ್ರೆ ನಮ್ ಡಿರೈವೇಶನ್ ಮುಗೀತು. ಆದ್ರೂ ನಾವು ಒಂದ್ ಸ್ಟೆಪ್ ಅನ್ನ ಎಕ್ಸ್ಟ್ರಾ ತಗೋ ಹೋಗ್ತೀವಿ. ಲಾಸ್ಟ್ ಟೈಮ್ ಮಾಡಿದ್ವಲ್ಲ, ಸಪೋಸ್ ನಮ್ದು ಆರ್ ತುಂಬಾ ದೊಡ್ಡದಿತ್ತು ಏಕ್ಕಿಂತ ಅಂದಾಗ, ಅಂದ್ರೆ ನಮ್ ಡೈಪೋಲ್ ತುಂಬಾ ಚಿಕ್ಕದು, ಇಷ್ಟೇ ಚಿಕ್ಕ ಡೈಪೋಲು, ಆದ್ರೆ ನಮ್ದು ಆರ್ ಏನಿದೆ ತುಂಬಾ ದೂರ ಇದೆ. ನಾವು ನಮ್ಗೆ ಯಾವ ಪಾಯಿಂಟ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಬೇಕು ಆ ಪಾಯಿಂಟ್ ಅನ್ನ ತುಂಬಾ ದೂರದಲ್ಲಿ ಇಟ್ಟಾಗ ಏನಾಗುತ್ತೆ ಅನ್ನುವಂಥದ್ದು. ಆನೆ ಮುಂದೆ ಇರುವೆ ಕಾಣೋದಿಲ್ಲ, ಆನೆ ಮುಂದೆ ಇರುವೆ 0. ಅದೇ ಲೆಕ್ಕದಲ್ಲಿ ಆರ್ ತುಂಬಾ ದೊಡ್ಡದಿದ್ದಾಗ ಅದರ ಮುಂದೆ ಎ 0. ಸೊ ನಾವು ಎ ಜಾಗದಲ್ಲಿ 0 ಅಂತ ಬರ್ಕೋಬಹುದು. ಸೊ ನೆಕ್ಸ್ಟ್ ಸ್ಟೆಪ್ ಅನ್ನ ಹಿಂಗ್ ಮಾಡೋಣ. ಇಫ್ ಆರ್ ಈಸ್ ಗ್ರೇಟರ್ ದ್ಯಾನ್ ಎ ಆದಾಗ ಏನಾಗುತ್ತೆ, ಆ ರೀತಿ ಆದಾಗ ಬರ್ಕೊಳ್ಳಿ. ಇ ಈಸ್ ಈಕ್ವಲ್ ಟು 1/4πε0 ಇದ್ದಕ್ಕಿದ್ದಾಗೆ ಬರ್ಕೊಂಡೆ, ಪಿ ಇದ್ದಕ್ಕಿದ್ದಾಗೆ ಬರ್ಕೊಂಡೆ, ಡಿವೈಡೆಡ್ ಬೈ a² ಅಂದ್ರೆ ಏನಾಯ್ತು, ಎ ಅನ್ನ ನಾವು ನೆಗ್ಲಿಜಿಬಲ್ ಅಂತ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ 0² + r² ನ ಪವರ್ 3/2. ಸೊ ಎ ಅನ್ನೋ ಜಾಗದಲ್ಲಿ ನಾವು 0 ಬರ್ಕೊಂಡಿದ್ದೇವೆ. ಸೊ ಇವಿಷ್ಟನ್ನು ಬರೆಯೋ ಅವಶ್ಯಕತೆನೇ ಇಲ್ಲ ಆಕ್ಚುಲಿ. ಹೌದಾ? ಇಲ್ಲೇನಾಯ್ತು ಹಂಗಾದ್ರೆ 2 ಪವರ್ 3/2 ಆಯ್ತು. ಎ ಪವರ್ n ಇದೆ ಅಂತ ಇಟ್ಕೊಳ್ಳಿ, ಅದರ ಪವರ್ m ಇದೆ ಅಂತ ಇಟ್ಕೊಳ್ಳಿ. ಇದನ್ನ ನಾವು ಹೇಗೆ ಬರಿಬಹುದು, a ಪವರ್ n × m ಅಂತ ಬರಿಬಹುದು. ಹೌದಾ? ಸೊ ಇಲ್ಲಿ ಏನಿದೆ, ಪವರ್ ನಲ್ಲಿ ಏನಿದೆ, ಇಲ್ಲಿ ಮೊದಲು 2 ಇದೆ, ಅದಾದ್ಮೇಲೆ 3/2 ಇದೆ. ಸೊ ಇಲ್ಲಿ 2 ಕ್ಯಾನ್ಸಲ್ ಆಯ್ತು, ಏನ್ ಉಳ್ಕೊಳ್ತು, 3 ಅನ್ನೋದು ಉಳ್ಕೊಳ್ತು. ಹೌದಾ? ಸೊ ಇಲ್ಲೂ ಏನ್ ಉಳ್ಕೊಳತ್ತೆ, r ಪವರ್ 3 ಅನ್ನೋದು ಉಳ್ಕೊಳತ್ತೆ. ಹೌದಾ? ಸೊ ಇಲ್ಲಿ 3 ಅನ್ನೋದು ಉಳ್ಕೊಳತ್ತೆ. ಸೊ ನಮ್ಮ ಫೈನಲ್ ಆನ್ಸರ್ ಈ ರೀತಿಯಲ್ಲಿ ಇರುತ್ತೆ. ಈಗ ಇಲ್ಲಿ ಒಂದು ವಿಷಯ ನೀವು ಒಬ್ಸರ್ವ್ ಮಾಡಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ ನೀವು ತೆಗೆದು ನೋಡಿದ್ರೆ, ನಾನು ಈಗ ನೋಡಿದೆ ಟೆಕ್ಸ್ಟ್ ಬುಕ್ ನಲ್ಲಿ ತೆಗೆದು ನೋಡಿದ್ರೆ ನಮ್ಗೆ ಇದು ಆನ್ಸರ್ ನೆಗೆಟಿವ್ ನಲ್ಲಿ ಬಂದಿದೆ. ಅಯ್ಯಪ್ಪ, ನೆಗೆಟಿವ್ ನಲ್ಲಿ ಯಾಕೆ ಬಂತು ಅಂತ ನಾವು ಡಿರೈವೇಶನ್ ಮಾಡಿದ್ರಲ್ಲಿ ಏನಾದ್ರು ತಪ್ಪಿತ್ತಾ? ದೇವ್ರಣ ಏನು ತಪ್ಪಿಲ್ಲ. ನಾವು ಪರ್ಫೆಕ್ಟ್ ಆಗಿ ಡಿರೈವೇಶನ್ ಮಾಡಿದೀವಿ, ಎಲ್ಲಾ ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಡಿರೈವೇಶನ್ ಮಾಡಿದೀವಿ. ನಮ್ ಡಿರೈವೇಶನ್ ಅಲ್ಲಿ ಏನು ತಪ್ಪಿಲ್ಲ. ಹಾಗಾದ್ರೆ ಇಲ್ಲಿ ಯಾಕೆ ನೆಗೆಟಿವ್ ಬಂತು? ಟೆಕ್ಸ್ಟ್ ಬುಕ್ ನಲ್ಲಿ ಯಾಕೆ ನೆಗೆಟಿವ್ ಬಂತು? ನಮ್ದು ಯಾಕೆ ಪಾಸಿಟಿವ್ ಬಂತು? ಯಾಕಿಲ್ಲ, ಟೆಕ್ಸ್ಟ್ ಬುಕ್ ನಲ್ಲಿ ಅವರು ವೆಕ್ಟರ್ ಫಾರ್ಮ್ ನಲ್ಲಿ ಡಿರೈವ್ ಮಾಡ್ತಾ ಹೋಗಿದ್ದಾರೆ, ಹೀಗಾಗಿ ಅವರಿಗೆ ನೆಗೆಟಿವ್ ಬಂದಿದೆ. ನಾವು ವೆಕ್ಟರ್ ಅಲ್ಲ, ಇದನ್ನ ಜಸ್ಟ್ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡ್ಕೊಂಡು ಡಿರೈವ್ ಮಾಡಿದೀವಿ, ನಮಗೆ ಪಾಸಿಟಿವ್ ಬಂದಿದೆ. ನಾವಿಲ್ಲಿ ನೆಗೆಟಿವ್ ಹಾಕ್ಬೇಕಾ? ಹಾಕೋಣ. ಓಕೆನಾ? ಹಂಗ ಹಾಕೋದಾದ್ರೆ ನಾವು ಇದನ್ನ ವೆಕ್ಟರ್ ಗಳಾಗಿ ಕನ್ಸಿಡರ್ ಮಾಡಬೇಕು. ನಮ್ಮ ಫೈನಲ್ ಆನ್ಸರ್ ಅನ್ನ ವೆಕ್ಟರ್ ನ ರೂಪದಲ್ಲಿ ಇಡಬೇಕು. ವೆಕ್ಟರ್ ನ ರೂಪದಲ್ಲಿ ಇಡೋದಾದ್ರೆ ಏನು, ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ವೆಕ್ಟರ್ ಇದೆ, ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ನಮ್ದು ಡೈಪೋಲ್ ಮೂಮೆಂಟ್ ಅನ್ನೋದು ವೆಕ್ಟರ್ ಇದೆ. ಹೌದಾ? ನೆಗೆಟಿವ್ ಏನಕ್ಕೆ ಬರುತ್ತಪ್ಪ ಅಂತಂದ್ರೆ, ಎರಡನ್ನು ವೆಕ್ಟರ್ ಆಗಿ ಕನ್ಸಿಡರ್ ಮಾಡಿದಾಗ ನಮ್ಮ ಆನ್ಸರ್ ನೆಗೆಟಿವ್ ಯಾಕಿರತ್ತಪ್ಪ ಅಂತಂದ್ರೆ, ಯಾಕಂದ್ರೆ ಇಲ್ಲಿ ನೋಡಿ, ಡೈಪೋಲ್ ಮೂಮೆಂಟ್ ನೆಗೆಟಿವ್ ನಿಂದ ಪಾಸಿಟಿವ್ ಕಡೆಗಿರುತ್ತೆ. ಒಪ್ಕೋತೀರಾ? ಡೈಪೋಲ್ ಮೂಮೆಂಟ್ ಹೇಗಿರುತ್ತೆ, ಹೀಗಿರುತ್ತೆ. ಓಕೆನಾ? ನೆಗೆಟಿವ್ ಟು ಪಾಸಿಟಿವ್ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಕರೆಕ್ಟಾ? ಇಲ್ಲಿ ನೋಡಿ, ನೆಗೆಟಿವ್ ಟು ಪಾಸಿಟಿವ್ ಈ ಡೈರೆಕ್ಷನ್ ಇದೆ. ನಮ್ಮ ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ? ಎಲ್ಲ ವೆಕ್ಟರ್ ಎಡಿಷನ್ ಮಾಡ್ಕೊಂಡ್ಮೇಲೆ ಏನ್ ವೆಕ್ಟರ್ ಉಳ್ಕೊಂಡಿತ್ತು ಅದು ಯಾವ ಡೈರೆಕ್ಷನ್ ಇದೆ? ಈ ಡೈರೆಕ್ಷನ್ ಇದೆ ತಾನೆ. ಸೊ ನಮ್ಮ ವೆಕ್ಟರ್ ಅಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ಡೈಪೋಲ್ ಮೊಮೆಂಟ್ ಈ ಡೈರೆಕ್ಷನ್ ಇದೆ, ಇಲೆಕ್ಟ್ರಿಕ್ ಫೀಲ್ಡ್ ಅದರ ಎಕ್ಸಾಕ್ಟ್ ಅಪೋಸಿಟ್ ಡೈರೆಕ್ಷನ್ ಇದೆ. ಹೀಗಾಗಿ ಈ ನೆಗೆಟಿವ್ ಸೈನ್ ಏನ್ ಸೂಚಿಸ್ತಾರಪ್ಪ ಅಂತಂದ್ರೆ, ನಮ್ಮ ಇಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಡೈಪೋಲ್ ಮೊಮೆಂಟ್, ನಮ್ಮ ಈ ಕೇಸ್ ನಲ್ಲಿ ಡಿರೈವೇಶನ್ ನಲ್ಲಿ ನಮ್ಮ ಇಲೆಕ್ಟ್ರಿಕ್ ಫೀಲ್ಡ್, ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಡೈಪೋಲ್ ಮೊಮೆಂಟ್ ಏನಿದೆ ಇವೆರಡು ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಇದೆ ಅನ್ನೋದನ್ನ ಈ ನಮ್ಮ ನೆಗೆಟಿವ್ ಸೈನ್ ಸೂಚಿಸುತ್ತೆ. ಓಕೆನಾ? ಕ್ಲಿಯರಾ? ಈ ರೀತಿ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮುಂದೆ ನೆಕ್ಸ್ಟ್ ಯಾರು ಬಂದು ಕೇಳ್ತಾರೆ ಇಲ್ಲಿ ನೆಗೆಟಿವ್ ಸೈನ್ ಯಾಕಿದೆ ಅಂತ, ಯಾಕಂದ್ರೆ ನೀವು ಹೇಳಬೇಕು. ಇಲ್ಲಿ ನಾವು ಡಿರೈವೇಶನ್ ಈ ರೀತಿ ಮಾಡ್ಕೊಂಡಿದ್ವಿ, ನಮ್ಮ ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಈ ರೀತಿ ಇರುತ್ತೆ, ಡೈಪೋಲ್ ಮೊಮೆಂಟ್ ನ ಡೈರೆಕ್ಷನ್ ಈ ರೀತಿ ಇರುತ್ತೆ, ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಈ ರೀತಿ ಬಂದಿದೆ, ಈ ಎರಡು ಡೈರೆಕ್ಷನ್ಸ್ ಅಪೋಸಿಟ್ ಆಗಿದಾವೆ. ಸೊ ಎರಡು ಡೈರೆಕ್ಷನ್ ಅಪೋಸಿಟ್ ಆಗಿರೋದ್ರಿಂದ ಇಲ್ಲಿ ನೆಗೆಟಿವ್ ಸೈನ್ ಬಂದಿದೆ. ಕ್ಲಿಯರಾ? ನಿಮ್ ತಲೆಯಲ್ಲಿ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ. ಆ ಕನ್ಫ್ಯೂಷನ್ ಕ್ಲಿಯರ್ ಮಾಡೋದಕ್ಕೋಸ್ಕರನೇ ಮತ್ತೊಂದ್ ತಲೆ ಹೇಳ್ತಿದ್ದೇನೆ ನಾನು. ಈ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆಕ್ಸಿಯಲ್ ಲೈನ್ ಏನಿತ್ತಲ್ವಾ, ಅದರ ಫಾರ್ಮುಲಾ ನಮ್ಗೆ ಈ ರೀತಿಯಲ್ಲಿ ಬಂದಿತ್ತು.
ಲಾಸ್ಟ್ ನಾವು ವೆಕ್ಟರ್ ನೋಟೇಷನ್ ಅಲ್ಲಿ ಬರ್ದಾಗೂ ನಮ್ಗೆ ಈ ರೀತಿ ಫಾರ್ಮುಲಾ ಬಂದಿತ್ತು. ಹೌದಾ? ಇಲ್ಲಿ ಎಲ್ಲೂ ನೆಗೆಟಿವ್ ಬಂದಿರಲಿಲ್ಲ. ಇಲ್ಲಿ ಯಾಕೆ ನೆಗೆಟಿವ್ ಬಂದಿರಲಿಲ್ಲ ಅಂತಂದ್ರೆ, ಇಲ್ಲಿ ನೀವೇ ಹೇಳಿ, ಡೈಪೋಲ್ ಮೂಮೆಂಟ್ ನ ಡೈರೆಕ್ಷನ್ ಯಾವ ರೀತಿ ಇರುತ್ತೆ? ನೆಗೆಟಿವ್ ಟು ಪಾಸಿಟಿವ್ ಇರುತ್ತೆ. ಅಂದ್ರೆ ಈ ಡೈರೆಕ್ಷನ್ ನಲ್ಲಿ ಇರುತ್ತೆ. ಕ್ಲಿಯರಾ? ಇಲ್ಲಿ ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಯಾವ ರೀತಿ ಇರುತ್ತೆ? ಯಾವ ರೀತಿ ಇರತ್ತಪ್ಪ ಅಂತಂದ್ರೆ, ಈ ಪಾಯಿಂಟ್ ಪಾಸಿಟಿವ್ ಚಾರ್ಜ್ ಹತ್ತಿರದಲ್ಲಿದೆಯೋ ಏನ್ ನೆಗೆಟಿವ್ ಚಾರ್ಜ್ ಹತ್ತಿರದಲ್ಲಿದೆಯೋ? ಹತ್ತಿರ ಇರೋದು ಪಾಸಿಟಿವ್ ಚಾರ್ಜ್ಗೆ. ಹೌದಾ? ನಮ್ಮ ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಫಾರ್ಮುಲಾ ಯಾವತ್ತು ಯಾವ ರೀತಿ ಇರುತ್ತೆ? ಈಸ್ ಈಕ್ವಲ್ ಟು 1/4πε0 ಇಂಟು Q ಡಿವೈಡೆಡ್ ಬೈ R ಸ್ಕ್ವೇರ್ ಅಂತ ಇರುತ್ತೆ. ಹೌದಾ? ಅಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಆದ ಹಾಗೂ ನಮ್ಮ ಇಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಆಗತ್ತೆ. ಸೊ ಇಲ್ಲಿ ಡಿಸ್ಟೆನ್ಸ್ ಯಾವ್ದು ಜಾಸ್ತಿ ಇದೆ? ಪ್ಲಸ್ ಕ್ಯೂ ಜೊತೆ ಡಿಸ್ಟೆನ್ಸ್ ಜಾಸ್ತಿ ಇದೆಯೋ ಏನು ಮೈನಸ್ ಕ್ಯೂ ಜೊತೆ ಡಿಸ್ಟೆನ್ಸ್ ಜಾಸ್ತಿ ಇದೆಯೋ? ಮೈನಸ್ ಕ್ಯೂ ಜೊತೆಗೆ ಡಿಸ್ಟೆನ್ಸ್ ಜಾಸ್ತಿ ಇದೆ. ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಇಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಇರುತ್ತೆ. ಸೊ ಮೈನಸ್ ಕ್ಯೂ ನಿಂದ ಇಲ್ಲಿ ಏನು ಇಲೆಕ್ಟ್ರಿಕ್ ಫೀಲ್ಡ್ ಇದೆಯೋ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಪ್ಲಸ್ ಕ್ಯೂ ಜೊತೆಗೆ ಇಲ್ಲಿ ಡಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ ಇಲೆಕ್ಟ್ರಿಕ್ ಫೀಲ್ಡ್ ಈ ಪಾಯಿಂಟ್ ಅಲ್ಲಿ ಜಾಸ್ತಿ ಇರುತ್ತೆ. ಓಕೆನಾ? ಪ್ಲಸ್ ಕ್ಯೂ ನಿಂದ ಇಲ್ಲಿ ಏನು ಇಲೆಕ್ಟ್ರಿಕ್ ಫೀಲ್ಡ್ ಆಗಿದೆಯೋ ಇದು ಜಾಸ್ತಿ ಇರುತ್ತೆ. ಸೊ ದೊಡ್ಡ ಇಲೆಕ್ಟ್ರಿಕ್ ಫೀಲ್ಡ್ ಯಾವ್ದಾಯ್ತು? ಪಾಸಿಟಿವ್ ನಿಂದ ಯಾವ್ದು ಇಲೆಕ್ಟ್ರಿಕ್ ಫೀಲ್ಡ್ ಆಯ್ತು ಅದು ದೊಡ್ಡ ಇಲೆಕ್ಟ್ರಿಕ್ ಫೀಲ್ಡ್ ಆಯ್ತು. ಸೊ ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಇರಬೇಕಾಯ್ತು? ಈ ಡೈರೆಕ್ಷನ್ ನಲ್ಲಿ ಇರಬೇಕಾಯ್ತು. ಸಪೋಸ್ ಒಂದು ಕಲ್ಲಿದೆ, ಒಬ್ಬ ಈ ಡೈರೆಕ್ಷನ್ ನಲ್ಲಿ 5 ನ್ಯೂಟನ್ ಫೋರ್ಸ್ ಹಾಕಿ ಎಳಿತಾ ಇದ್ದಾನೆ, ಇನ್ನೊಬ್ಬ ಈ ಡೈರೆಕ್ಷನ್ ನಲ್ಲಿ ಜಸ್ಟ್ 3 ನ್ಯೂಟನ್ ಫೋರ್ಸ್ ಆಗ್ತಾ ಇದ್ದಾನೆ ಅಂತಂದ್ರೆ, ಕಲ್ಲಿನ ಮೇಲೆ ಆಕ್ಟ್ ಆಗ್ತಾ ಇರುವಂತಹ ನೆಟ್ ಫೋರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ? ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಹೌದಾ? ಜಾಸ್ತಿ ಯಾರು ಫೋರ್ಸ್ ಆಗ್ತಾ ಇದಾರೋ ಅವ್ರ ಕಡೆ ಕಲ್ಲು ಹೋಗುತ್ತೆ. ಅದೇ ರೀತಿಲಿ ಈ ಪಾಯಿಂಟ್ ಅಲ್ಲಿ ಇರುವಂತ ಜಾಸ್ತಿ ಇಲೆಕ್ಟ್ರಿಕ್ ಫೀಲ್ಡ್ ಇರೋದು ಪಾಸಿಟಿವ್ ಚಾರ್ಜ್ ಇಂದ. ಸೊ ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಲಿ ಇರುತ್ತೆ. ಓಕೆ? ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಹಿಂಗಿರುತ್ತೆ. ನಮ್ ಡೈಪೋಲ್ ಮೊಮೆಂಟ್ ಇನ್ ಡೈರೆಕ್ಷನ್ ಸೇಮ್ ಇದೆ, ನಮ್ದು ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಡೈರೆಕ್ಷನ್ ಸೇಮ್ ಇರೋದ್ರಿಂದ ನಮ್ದು ಆಕ್ಸಿಯಲ್ ಪಾಯಿಂಟ್ ನಲ್ಲಿ ಏನ್ ಫಾರ್ಮುಲಾ ಬಂತು ಅದು ಪಾಸಿಟಿವ್ ಆಗಿ ಬಂದಿದೆ. ಬಟ್ ನಮ್ದು ಈಗ ಕಂಡಿಡ್ದಿರೋ ಫಾರ್ಮುಲಾ, ಸೆಕೆಂಡ್ ನಾವು ಮಾಡಿರೋ ಫಾರ್ಮುಲಾ ಯಾವ ರೀತಿ ಬಂದಿತ್ತು? ಈ ರೀತಿ ಇತ್ತು. ಈ ಪಾಯಿಂಟ್ ಅಲ್ಲಿ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿತಾ ಇದ್ವಿ. ಇದು ಪ್ಲಸ್ ಕ್ಯೂ, ಇದು ಮೈನಸ್ ಕ್ಯೂ ಅಂತಂದ್ರೆ ನಮ್ಮ ಡೈಪೋಲ್ ಮೊಮೆಂಟ್ ಈ ರೀತಿ ಇತ್ತು, ಬಟ್ ನಮ್ಮ ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಬಂದಿತ್ತು. ಎರಡರದ್ದು ಡೈರೆಕ್ಷನ್ ಅಪೋಸಿಟ್ ಇರೋದ್ರಿಂದ ನಮ್ಮ ಇಲೆಕ್ಟ್ರಿಕ್ ಫೀಲ್ಡ್ ನ ಫಾರ್ಮುಲಾ E is equal to 1/4πε0. ಹೌದಾ? ಆದ್ರೆ ನಮ್ ನೆಗೆಟಿವ್ ನಲ್ಲಿ ಬಂತು P ಡಿವೈಡೆಡ್ ಬೈ R³ ಅಂತ ಬಂತು. ಈ ರೀತಿಯಾಗಿ ಬಂದಿತ್ತು. ಇಲ್ಲಿ ನೆಗೆಟಿವ್ ಬರ್ಲಿಕ್ಕೆ ಕಾರಣ ಏನು? ಡೈಪೋಲ್ ಮೊಮೆಂಟ್ ನ ಡೈರೆಕ್ಷನ್ ಮತ್ತೆ ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಅಪೋಸಿಟ್ ಆಗಿತ್ತು. ಇಲ್ಲಿ ಪಾಸಿಟಿವ್ ಬರೋದಕ್ಕೆ ಏನ್ ಕಾರಣ? ಯಾಕಂದ್ರೆ ಡೈಪೋಲ್ ಮೊಮೆಂಟ್ ಮತ್ತೆ ನಮ್ಮ ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಸೇಮ್ ಇರೋದು. ಓಕೆನಾ? ಸೊ ಈ ಎರಡು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಮತ್ತೊಂದು ವಿಷಯ ನಿಮ್ಗೆ ಇಲ್ಲಿ ನಾವು ನಿಜವಾಗೂ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ, KCET ಇಲ್ಲಿ ಅಥವಾ ಇನ್ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ವೈವಾಗಳಲ್ಲಿ ನಿಮ್ಗೆ ಕೇಳಬಹುದು. ಓಕೆನಾ? ಸಪೋಸ್ ನಂದಿಲ್ಲಿ ಒಂದು ಡೈಪೋಲ್ ಇದೆ ಅಂತ ಇಟ್ಕೊಳ್ಳಿ. 2 ಕೇಸ್ ಹೇಳ್ತೀನಿ. 2 ಕೇಸ್ ನಲ್ಲಿ ನೀವು ಒಂದ್ ಸ್ವಲ್ಪ ವಿಚಾರ ಮಾಡ್ಕೊಂಡು ಆನ್ಸರ್ ಹೇಳಬೇಕು. ಕ್ಲಿಯರಾ? ಸೊ ಈಗ ನೀವ್ ಏನ್ ಕಲ್ತಿದಿರೋ ಅದ್ರ ಮೇಲೆ, ಇಲ್ಲಿ ನಂದೊಂದು ಡೈಪೋಲ್ ಇದೆ ಆಯ್ತಾ, ಇದು ಪ್ಲಸ್ ಕ್ಯೂ, ಇದು ಮೈನಸ್ ಕ್ಯೂ. ಓಕೆನಾ? ಇದರಲ್ಲಿ ಒಂದು ಸ್ವಲ್ಪ ಡಿಸ್ಟೆನ್ಸ್ ನಲ್ಲಿ ನಾನು ಒಂದು ಪಾಯಿಂಟ್ ಇಟ್ಟಿದ್ದೇನೆ. ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾನು ಮೆಜರ್ ಮಾಡ್ತೇನೆ ಈ ಪಾಯಿಂಟ್ ನಲ್ಲಿ. ಅದಾದ್ಮೇಲೆ ಇದು ನಮ್ದು ಮೊದಲನೇ ಕೇಸ್. ಓಕೆನಾ? ಇದು ನಮ್ಮ ಮೊದಲನೇ ಕೇಸ್ 1 ಇದು. ಕಡೆ ಕೇಸ್ 2 ನಲ್ಲಿ ಏನು ಇಡ್ತೀನಪ್ಪ ಅಂತಂದ್ರೆ, ಇಲ್ಲಿ ನಾನು ಒಂದು ಪಾಯಿಂಟ್ ಚಾರ್ಜ್ ಇಟ್ಕೋತೇನೆ. ಪಾಸಿಟಿವ್ ಚಾರ್ಜ್ ಇಟ್ಕೊಂಡೆ ಅಂತ ಇಟ್ಕೊಳ್ಳಿ, ಅಥವಾ ನೆಗೆಟಿವ್ ಚಾರ್ಜ್ ಇಟ್ಟೆ ಅಂತ ಇಟ್ಕೊಳ್ಳಿ. ಓಕೆ, ನೆಗೆಟಿವ್ ಚಾರ್ಜ್ ಇಟ್ಟೆ ಅಂತ ಇಟ್ಕೊಳ್ಳಿ. ಈ ಜಾಗದಲ್ಲಿ ನಾನು ನೆಗೆಟಿವ್ ಚಾರ್ಜ್ ಇಟ್ಟೆ. ಈಗ ನಾನು P ನಲ್ಲಿ ಅಷ್ಟೇ ದೂರ, ಸೇಮ್ ದೂರ, ಇಲ್ಲಿ ಎಷ್ಟು ದೂರ ಇತ್ತಲ್ವಾ, ಇಲ್ಲೂ ಅಷ್ಟೇ ದೂರದಲ್ಲಿರೋ ಪಾಯಿಂಟ್ ನಲ್ಲಿ ನಾನು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಮೆಜರ್ ಮಾಡ್ತೇನೆ. ಇದು ಕೇಸ್ 2. ಈಗ ನನಗೆ ಈ ಜಾಗದಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಬರುತ್ತೋ ಅಥವಾ ಕೇಸ್ 2 ನಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಬರುತ್ತೋ? ಸ್ವಲ್ಪ ವಿಚಾರ ಮಾಡಿ, ವಿಡಿಯೋ ಪಾಸ್ ಮಾಡಿ ವಿಚಾರ ಮಾಡ್ಕೊಂಡು ನನ್ಗೆ ಆನ್ಸರ್ ಹೇಳಿ. ಎಲ್ಲರೂ ವಿಚಾರ ಮಾಡಿದ್ರಿ, ನೀವು ನಿಮ್ಮ ತಲೆಯನ್ನು ಓಡಿಸಿದಿರಾ ಅಂತ ಅನ್ಕೊಂಡು ನಾ ಈಗ ಆನ್ಸರ್ನ ಹೇಳ್ತಾ ಇದ್ದೇನೆ. ಇಲ್ಲಿ ಕೇಳಿ, ಇಲ್ಲಿ ಏನಿತ್ತು, ನಾವು ಡೈಪೋಲ್ ಅನ್ನ ಕನ್ಸಿಡರ್ ಮಾಡಿದ್ದೇವೆ. ಇಲ್ಲಿ ಏನ್ ಕನ್ಸಿಡರ್ ಮಾಡಿದ್ದೇವೆ? ಜಸ್ಟ್ ಒಂದು ಪಾಯಿಂಟ್ ಚಾರ್ಜ್ ಅನ್ನ ಕನ್ಸಿಡರ್ ಮಾಡಿದ್ದೇವೆ. ಪಾಯಿಂಟ್ ಚಾರ್ಜ್ ಅನ್ನ ಕನ್ಸಿಡರ್ ಮಾಡಿದಾಗ ನಮ್ಮ ಇಲೆಕ್ಟ್ರಿಕ್ ಫೀಲ್ಡ್ ನ ಫಾರ್ಮುಲಾ ಯಾವ ರೀತಿ ಬರುತ್ತೆ? ಈ ರೀತಿಯಾಗಿ ಬರುತ್ತೆ. ಈ ರೀತಿ ಡೈಪೋಲ್ ನಲ್ಲಿ ಕನ್ಸಿಡರ್ ಮಾಡಿ ಅದರ ಈಕ್ವಟೋರಿಯಲ್ ಪ್ಲೇನ್ ನಲ್ಲಿ ನಾನು ಇಟ್ಟಿದ್ದೇನೆ ತಾನೆ. ಸೊ ಆವಾಗ ನಮ್ ಈ ಫಾರ್ಮುಲಾನ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಇಲ್ಲೇನಾಗಿದೆ, R³ ಇದೆ, ಹೌದಾ? R³ ಇದೆ. R³ ಡಿಸ್ಟೆನ್ಸ್ ನಾವು ಹೆಚ್ಚು ಮಾಡ್ದಂಗು ನಮ್ಮ ಇಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಇದು ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲೂ ಕಮ್ಮಿನೇ ಆಗ್ತಾ ಹೋಗುತ್ತೆ, ಬಟ್ ಇಲ್ಲಿ ಕಮ್ಮಿ ಆಗತ್ತೆ. ಗೊತ್ತಾಯ್ತಾ? ಇಲ್ಲಿ R³ ಇದೆ. ಈಗ ಸಪೋಸ್ ನೀವು ಹೇಳಿ 1 ಡಿವೈಡೆಡ್ ಬೈ 2³ ಹೆಚ್ಚು, ಏನು 1 ಡಿವೈಡೆಡ್ ಬೈ 2² ಹೆಚ್ಚು, 1 ಡಿವೈಡೆಡ್ ಬೈ 2² ಜಾಸ್ತಿ. ಯಾಕೆ?
ಯಾಕಂದ್ರೆ ನೀವು ಬೇಕಾದ್ರೆ ಆನ್ಸರ್ ತೆಗೆದು ನೋಡಿ, ಇದ್ರ ಆನ್ಸರ್ ಎಷ್ಟು ಬರುತ್ತೆ 1/8 ಅಂತ ಬರುತ್ತೆ, ಇದ್ರ ಆನ್ಸರ್ ನ ನೀವು ತೆಗೆದ್ರೆ 1/4 ಅಂತ ಬರುತ್ತೆ. ಹೌದಾ? ಸೊ ಆಬ್ವಿಯಸ್ಲಿ ಇದು ಜಾಸ್ತಿ ಆಯ್ತು. ಯಾಕೆ ಇದು ಜಾಸ್ತಿ ಆಯ್ತು? ಯಾಕಂದ್ರೆ ಡಿನಾಮಿನೇಟರ್ ನ ಪವರ್ ನಲ್ಲಿ ಏನಿದೆಯೋ ಅದಿಲ್ ಕಮ್ಮಿ ಇದೆ, ಡಿನಾಮಿನೇಟರ್ ನ ಪವರ್ ನಲ್ಲಿ ಏನ್ ಕಡಿಮೆ ಇದೆಯೋ ಆ ವ್ಯಾಲ್ಯೂ ಜಾಸ್ತಿ. ಹೌದಾ? ಸೊ ಇಲ್ಲಿ ಡಿನಾಮಿನೇಟರ್ ನ ಪವರ್ ನಲ್ಲಿ ಯಾವ್ದು ಕಡಿಮೆ ಇದೆ? ಇದು ಕಡಿಮೆ ಇದೆ. ಸೊ ಈ ವ್ಯಾಲ್ಯೂ ಜಾಸ್ತಿ ಆಗ್ಬೇಕಾಯ್ತು. ಸೊ ಪಾಯಿಂಟ್ ಚಾರ್ಜ್ ನ ಕೇಸ್ ನಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ರೇಟ್ ಅಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆನಾ? ಕ್ಲಿಯರ್? ನೀವು ಕೆಮಿಸ್ಟ್ರಿಲ್ ಕೇಳಿರ್ತೀರಾ ಪೋಲಾರ್ ಮಾಲಿಕ್ಯೂಲ್ಸ್, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ. ಹೌದಾ? ಅದು ಹೆಂಗಿರುತ್ತೆ ಅನ್ನೋದನ್ನ ಫಿಸಿಕ್ಸ್ ನಮ್ಗೆ ಅರ್ಥ ಮಾಡಿಸುತ್ತೆ. ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ಪೋಲಾರ್ ಮಾಲಿಕ್ಯೂಲ್ಸ್ ಅಂತಂದ್ರೆ ಯಾವ್ಯಾವ್ದು ಅಂತಪ್ಪ? ಪೋಲಾರ್ ಮಾಲಿಕ್ಯೂಲ್ಸ್ ಅಂತಂದ್ರೆ H2O ಬಂತು. ಹೌದಾ? ನೀರ್ ಬಂತು, H2O ಎಲ್ಲ ಬಂದದ್ದು ಪೋಲಾರ್ ಮಾಲಿಕ್ಯೂಲ್ಸ್ ಅಲ್ಲಿ. ಓಕೆ, ದಿಸ್ ಇಸ್ ಪೋಲಾರ್ ಮಾಲಿಕ್ಯೂಲ್ಸ್. ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತಂದ್ರೆ ಯಾವ್ದು ಬಂತು? ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತಂದ್ರೆ ಯಾವ್ದು ಬಂತು? ಆಕ್ಸಿಜನ್ ಬಂತು, CO2 ಬಂತು. ಹೌದಾ? ಕಾರ್ಬನ್ ಡೈಆಕ್ಸೈಡ್ ಬಂತು, ಮತ್ತೆ ಮೀಥೇನ್ ಬಂತು. ಓಕೆನಾ? ಮತ್ತೆ ಎಕ್ಸಾಂಪಲ್ಸ್ ಎಲ್ಲ ನಂಗೆ ನೆನಪಾಗ್ತಾ ಇಲ್ಲ. CH4 ಅಲ್ವಾ ಮೀಥೇನ್. ಸೊ ಇಲ್ಲೆಲ್ಲ ಏನಾಗ್ತದೆ ಅಂತ ಆಕ್ಚುಲಿ ನೋಡೋಣ. ಓಕೆನಾ? ಪೋಲಾರ್ ಮಾಲಿಕ್ಯೂಲ್ಸ್ ಅಂತಂದ್ರೆ ಏನಂದ್ರೆ ಆ ಮಾಲಿಕ್ಯೂಲ್ ಒಂದು ಡೈಪೋಲ್ ರೀತಿಯಲ್ಲಿ ಇರುತ್ತೆ. ಹುಟ್ಟುತ್ತಾನೆ ಆ ಮಾಲಿಕ್ಯೂಲ್ ಇಸ್ ಅ ಡೈಪೋಲ್. ಓಕೆನಾ? ಆ ಡೈಪೋಲ್ ಅಲ್ಲಿ, ಡೈಪೋಲ್ ಅಂದ್ರೆ ಏನಿರಬೇಕು? ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಅ ಡಿಸ್ಟೆನ್ಸ್. ಹೌದಾ? ಒಂದು ಸ್ವಲ್ಪ ಸಪರೇಟೆಡ್ ಆಗಿರ್ಬೇಕು. ಅದು ಎರಡು ಚಾರ್ಜಸ್ ಏನಾಗಿರ್ಬೇಕು? ಒಂದ್ ಸ್ವಲ್ಪ ಸಪರೇಟೆಡ್ ಆಗಿದ್ರೆ ಮಾತ್ರ ನಾವು ಡೈಪೋಲ್ ಅಂತ ಕರಿತೀವಿ. ಆದ್ರೆ ಈ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಇದಾವಲ್ವಾ, ಆಕ್ಸಿಜನ್ ಎಕ್ಸಾಂಪಲ್ ತಗೊಳ್ಳೋಣ. ಇರ್ತವೆ ಪಾಸಿಟಿವ್ ಚಾರ್ಜಸ್, ನೆಗೆಟಿವ್ ಚಾರ್ಜಸ್ ಇರ್ತವೆ ತಾನೆ, ಇಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಇರ್ತವೆ. ಸೊ ಆದ್ರೆ ಅವುಗಳ ಸೆಂಟರ್ ಆಫ್ ಚಾರ್ಜಸ್ ಒಂದೇ ಕಡೆಗೆ ಅಲೈನ್ ಆಗಿರುತ್ತೆ, ಸಪರೇಟ್ ಆಗಿಲ್ಲ. ಸಪರೇಟ್ ಆಗಿದ್ರೆ ಮಾತ್ರ ನಾವು ಅದಕ್ಕೆ ಡೈಪೋಲ್ ಅಂತ ಕರಿಬಹುದು. ಸೆಂಟರ್ ಆಫ್ ಚಾರ್ಜಸ್ ಎಲ್ಲ ಒಂದೇ ಕಡೆ ಅಲೈನ್ ಆಗ್ಬಿಟ್ರೆ ವಿ ಕಾಂಟ್ ಕಾಲ್ ಇಟ್ ಅ ಡೈಪೋಲ್. ಹೌದಾ? ಸೊ ಏನಾಗತ್ತೆ ಆಕ್ಚುಲಿ ಇದು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಏನಿರುತ್ತೋ ಇವುಗಳನ್ನು ಕೂಡ ನಾವು ಡೈಪೋಲ್ಗಳಾಗಿ ಮಾಡಬಹುದು. ಆದ್ರೆ ಪರ್ಮನೆಂಟ್ ಡೈಪೋಲ್ಗಳಾಗಿ ಮಾಡೋಕ್ಕಾಗಲ್ಲ. ಇವಿದಾವಲ್ವಾ ಪೋಲಾರ್ ಮಾಲಿಕ್ಯೂಲ್ಸ್ ಏನಿದಾವೋ, H2O ರೀತಿ ಮಾಲಿಕ್ಯೂಲ್ಸ್ ಏನಿದಾವೋ ಇವು ಪರ್ಮನೆಂಟ್ ಆಗಿ ಡೈಪೋಲ್ಗಳು, ಯಾವತ್ತೂ ಅವು ಡೈಪೋಲ್ಗಳಾಗಿಯೇ ಇರ್ತವೆ. ಆದ್ರೆ ಇದು ಹಾಗಲ್ಲ. ಓಕೆನಾ? ಇದನ್ನ ಡೈಪೋಲ್ ಮಾಡ್ಬೇಕು ಅಂತಂದ್ರೆ ನಾವು ಎಕ್ಸ್ಟರ್ನಲ್ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡ್ಬೇಕು. ಸಪೋಸ್ ಆಕ್ಸಿಜನ್ ಆಟಮ್ ಒಂದಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಆಕ್ಸಿಜನ್ ಆಟಮ್ ಒಂದಿದೆ, ಇದಕ್ಕೆ ನಾನು ಎಕ್ಸ್ಟರ್ನಲ್ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಬಿಟ್ಟೆ ಅಂತ ಇಟ್ಕೊಳ್ಳಿ. ಇಲ್ಲಿ ನಾನು ಎಕ್ಸ್ಟರ್ನಲ್ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕೊಟ್ಟೆ ಇದಕ್ಕೆ. ಈಗ ಏನಾಗತ್ತಪ್ಪ ಅಂತಂದ್ರೆ ಈ ಆಕ್ಸಿಜನ್ ನಲ್ಲಿ ಇರುವಂತಹ ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಕೊಟ್ಟೆ ಅಂದ್ರೆ ಏನರ್ಥ? ಇಲ್ಲೆಲ್ಲೋ ನೆಗೆಟಿವ್ ಚಾರ್ಜಸ್ ರಾಶಿ ಇದೆ ಅಂತ ಅರ್ಥ. ಹೌದಾ? ಇಲ್ಲಿ ನೆಗೆಟಿವ್ ಚಾರ್ಜಸ್ ಇದಾವೆ ಅಂತ ಅರ್ಥ, ಇಲ್ಲಿ ಪಾಸಿಟಿವ್ ಚಾರ್ಜಸ್ ಇದೆ ಅಂತ ಅರ್ಥ. ಹೌದಾ? ಇದೇ ಅರ್ಥ ತಾನೆ? ಇದೇ ರೀತಿಲಿ ನಾವು ಇದನ್ನ ಅರ್ಥ ಮಾಡ್ಕೋಬಹುದು. ಜಸ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳಿದೆ. ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಕೊಟ್ಟಿದ್ದೇನೆ ಅಂತಂದ್ರೆ ಈ ಕಡೆ ನೆಗೆಟಿವ್ ಇದೆ, ಯಾಕಂದ್ರೆ ನೆಗೆಟಿವ್ ಇರೋ ಕಡೆಗೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ಈ ಕಡೆ ಪಾಸಿಟಿವ್ ಇದೆ ಅಂತ ಅನ್ಕೊಳ್ಳಿ. ಮಧ್ಯದಲ್ಲಿ ನಾನು ಆಕ್ಸಿಜನ್ ಆಟಮ್ ಅನ್ನ ಇಟ್ಟಿದ್ದೇನೆ. ಈ ಆಕ್ಸಿಜನ್ ಆಟಮ್ ನಲ್ಲಿ ನ್ಯೂಕ್ಲಿಯಸ್ ಇರುತ್ತೆ ವಿಚ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್, ಅದ್ರ ಸುತ್ತ ಇಲೆಕ್ಟ್ರಾನ್ ಕ್ಲೌಡ್ ಇರುತ್ತೆ ವಿಚ್ ಇಸ್ ನೆಗೆಟಿವ್ಲಿ ಚಾರ್ಜ್ಡ್. ಈ ರೀತಿ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿದಾಗ ಈ ಇಲೆಕ್ಟ್ರಾನ್ಸ್ ಎಲ್ಲ ಇದಾವಲ್ವಾ ಒಂದ್ ಸ್ವಲ್ಪ ಈ ಕಡೆ ಶಿಫ್ಟ್ ಆಗುತ್ತೆ, ಒಂದ್ ಸ್ವಲ್ಪ ಈ ಕಡೆ ಶಿಫ್ಟ್ ಆಗುತ್ತೆ. ಹೀಗಾಗಿ ಇಲೆಕ್ಟ್ರಾನ್ ನ ಸೆಂಟರ್ ಆಫ್ ಚಾರ್ಜಸ್ ಏನಿದಾವೋ ಅದು ಒಂಚೂರು ಈ ಕಡೆಗೆ ಬರುತ್ತೆ. ಸೊ ಅದೇ ರೀತಿ ನ್ಯೂಕ್ಲಿಯಸ್ ಏನಿದೆಯೋ ಒಂದ್ ಸ್ವಲ್ಪ ಈ ಕಡೆಗೆ ಸರ್ಕೊಳ್ಳುತ್ತೆ. ಈಗ ಏನಾದಂಗಾಯ್ತು? ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಒಂದ್ ಸ್ವಲ್ಪ ಸಪರೇಟ್ ಆದಂಗಾಯ್ತು. ಈಗ ಇಲ್ಲಿ ಒಂಚೂರು ಡೈಪೋಲ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಆಕ್ಸಿಜನ್ ಅನ್ನೋದು ಡೈಪೋಲ್ ಆಗುತ್ತೆ, ಆಕ್ಸಿಜನ್ ಅನ್ನೋದು ಪೋಲರೈಸ್ ಆಗುತ್ತೆ. ಓಕೆನಾ? ಇಲೆಕ್ಟ್ರಿಕ್ ಫೀಲ್ಡ್ ತೆಗೆದ್ಬಿಟ್ನಪ್ಪ, ವಾಪಸ್ ಅದು ಮೊದ್ಲಿನ ಜಾಗಕ್ಕೆ ಬರುತ್ತೆ. ನಾಯಿ ಬಾಲಡೋಮ ಅಂತಾರಲ್ಲ ಆ ತರ. ವಿಡಿಯೋ ತುಂಬಾ ಲೆಂದಿ ಆಯ್ತು ಅನ್ಸ್ತದೆ. ಈಗ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ರೆ ತುಂಬಾ ಜಾಸ್ತಿ ಆಯ್ತು. ನಾನು ಪ್ರತಿ ಸಲ ಸಾಲ್ವ್ ಮಾಡೋನೆ ಕ್ವಶನ್. ಈ ಸಲ ವಿಡಿಯೋ ಲೆಂದಿ ಆಯ್ತು ಅಂತ ಬಿಡ್ತಾ ಇದ್ದೇನೆ. ಮೇ ಬಿ ಎಷ್ಟಾಗುತ್ತೋ ವಿಡಿಯೋ ಎಡಿಟ್ ಮಾಡಿದ್ಮೇಲೆ ಗೊತ್ತಾಗ್ಬೇಕದು. ವಿಡಿಯೋ ತುಂಬಾ ಲೆಂದಿ ಆಗಿದೆ. ಸೊ ವಿಡಿಯೋ ಲೆಂದಿ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಿರೋ ಕ್ವಶನ್ ಅನ್ನ ಹೋಮ್ ವರ್ಕ್ ರೂಪದಲ್ಲಿ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಸೊ ನೀವು ಇದಕ್ಕೆ ಆನ್ಸರ್ನ ಮಾಡಿ. ಓಕೆನಾ? ನೀವು ನಿಮ್ ಕರೆಕ್ಟ್ ಆಗಿರೋ ಆನ್ಸರ್ನ ಕಮೆಂಟ್ ಮಾಡಿದ್ರೆ ನಿಮ್ಗೆ ಹಾರ್ಟ್ ಕೊಡ್ತೇನೆ. ನಿಮ್ಮ ಆನ್ಸರ್ ಸಪೋಸ್ ರಾಂಗ್ ಆಗಿತ್ತು ಅಥವಾ ನೀವೇನಾದ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಾನು ನಿಮ್ ಕಮೆಂಟ್ ಅಲ್ಲಿ ಕ್ಲಿಯರ್ ಆಗಿ ಅದನ್ನ ಅರ್ಥ ಮಾಡಿಸ್ತೇನೆ. ಓಕೆನಾ? ಕಮೆಂಟ್ ಬಾಕ್ಸ್ ಓಪನ್ ಇದೆ, ನೀವು ಕಮೆಂಟ್ ಮಾಡಬಹುದು. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.